ಶಿವಮೊಗ್ಗದ ಪತ್ರಿಕೆ ಸಿಂಗಾರ. ಈ ವರ್ಷದ ಪತ್ರಿಕೆಗೆ ನೀವು ಕತೆ, ಕವನ, ಪ್ರಬಂಧ, ಚುಟುಕ, ಲೇಖನ ಹೀಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆದು ಸೆಪ್ಟೆಂಬರ್ 30ರ ಒಳಗೆ ಕನ್ನಡ ಸಂಘಕ್ಕೆ ಕಳಿಸಿಕೊಡಿ. ನಿಮ್ಮ ಪ್ರತಿಭೆಯನ್ನು ಗುರುತಿಸೋಕೆ ಇದೊಂದು ಒಳ್ಳೆ ಅವಕಾಶ. ನಿಮ್ಮದೇ ಆದ ಪತ್ರಿಕೆ ಸಿಂಗಾರನ ನಿಮ್ಮ ಪ್ರತಿಭೆಯಿಂದಲೇ ಸಿಂಗರಿಸಿ. ಪ್ರಾರಂಭ ಆಗ್ಬೇಕಾದ್ರೆ ಮೊದಲು ನಾವು ದೇವ್ರನ್ನ ಪ್ರಾರ್ಥಿಸೋದು ರೂಢಿ. ಇವತ್ತು ಕೂಡ ನಾವು ಅದೇ ರೀತಿ, ದೇವ್ರೇ ಇವತ್ತು ನಮ್ಮ ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗಿ ನಡೀಲಿ, ಯಾವುದೇ ಟೀಕೆಗೆ ಗುರಿಯಾಗದಂತೆ ಮುಗಿಸೋಣ ಅಂತ ಹೇಳಿ ನಾವು ನಮ್ಮ ದೇವರನ್ನ ಪ್ರಾರ್ಥನೆ. ಇಂದಿನ ಪ್ರಾರ್ಥನೆ ಸೀತಾಲಕ್ಷ್ಮಿ ಅವರಿಂದ. ನಾಲಿಗೆಯಲಿ ನಿಲ್ಲ ಬಾರದೆ ಪಾಲಿಸಮ್ಮ ಮುದ್ದು ಶಾರದೆಯನ್ನ. ನಾಲಿಗೆಯಲಿ ನಿಲ್ಲ ಬಾರದೆ ಪಾಲಿಸಮ್ಮ ಮುದ್ದು ಶಾರದೆ. ಲೋಲ ಲೋಚನೆ ಶಾರದೆಯನ್ನ. ನಾಲಿಗೆಯಲಿ ನಿಲ್ಲ ಬಾರದೆ ಪಾಲಿಸಮ್ಮ ಮುದ್ದು ಶಾರದೆ. ಶೃಂಗೇರಿ ಪುರ ದೇವಿ ವಾಸಿನಿ ದೇವಿ ಸಂಗೀತ ಗಾನವಿ ಲಾಸಿನಿ. ಶೃಂಗೇರಿ ಪುರ ವಾಸಿನಿ ದೇವಿ ಸಂಗೀತ ಗಾನವಿ ಲಾಸಿನಿ. ಮಂಗಳ ಗಾತ್ರಳೆ ಭಳಿರೆ ಬ್ರಹ್ಮನ ರಾಣಿ. ಮಂಗಳ ಗಾತ್ರಳೆ ಭಳಿರೆ ಬ್ರಹ್ಮನ ರಾಣಿ. ಮಂಗಳ ಗಾತ್ರಳೆ ಭಳಿರೆ ಬ್ರಹ್ಮನ ರಾಣಿ. ಪಾಲಿಸಮ್ಮ ಮುದ್ದು ಶಾರದೆಯನ್ನ. ನಾಲಿಗೆಯಲಿ ನಿಲ್ಲ ಬಾರದೆ ಪಾಲಿಸಮ್ಮ ಮುದ್ದು ಶಾರದೆ. ಸರ್ವಾಲಂಕಾರದಯ ಮೂರುತಿ ನಿನ್ನ ಚರಣವ ಸ್ತುತಿಸುವೆ ಕೀರುತಿ. ಸರ್ವಾಲಂಕಾರದಯ ಮೂರುತಿ ನಿನ್ನ ಚರಣವ ಸ್ತುತಿಸುವೆ ಕೀರುತಿ. ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವ. ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವ. ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವ. ಪಾಲಿಸಮ್ಮ ಮುದ್ದು ಶಾರದೆಯನ್ನ. ನಾಲಿಗೆಯಲಿ ನಿಲ್ಲ ಬಾರದೆ ಪಾಲಿಸಮ್ಮ ಮುದ್ದು ಶಾರದೆ. ಸೀತಾಲಕ್ಷ್ಮಿ ಅವರಿಗೆ ವಂದನೆಗಳು. ಶಾರದೆಯನ್ನ ಪ್ರಾರ್ಥಿಸಿದ್ದು ಆಯ್ತು, ಅವಳು ಅನುಗ್ರಹಿಸಿದ್ದು ಆಯ್ತು. ಇನ್ನು ನಾವು ಹಗುರವಾದ ಮನಸ್ಸಿನಿಂದ
ಮುಂದಿನ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ಅಮೆರಿಕದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆದಿತ್ತು. ಅದಕ್ಕೆ ನಮ್ಮ ಸಿಂಗಾಪುರ ಕನ್ನಡ ಸಂಘದ ಉಪಾಧ್ಯಕ್ಷರಾದ ವಿ.ಟಿ. ಶ್ರೀನಿವಾಸ್ ಅವರು ಸಂಘದ ಪರವಾಗಿ ಅಲ್ಲಿ ಭೇಟಿ ಕೊಟ್ಟಿದ್ರು. ಅವರು ಅಲ್ಲಿ ನಡೆದ ಎಲ್ಲಾ ಕಾರ್ಯಕ್ರಮಗಳನ್ನ, ಅವರ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನೋಡೋಣ. ವಿ.ಟಿ. ಶ್ರೀನಿವಾಸ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಕನ್ನಡ ಬಂಧುಗಳೇ, ನಾನು ಸಿಂಗಾಪುರ ಕನ್ನಡ ಸಂಘದ ಪ್ರತಿನಿಧಿಯಾಗಿ ಅಮೆರಿಕೆಯ ಅರಿಜೋನಾ ನಗರದಲ್ಲಿ ನಡೆದಂತ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ನಾನು ಭಾಗವಹಿಸಿದ್ದೆ. ಅಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ಅಥವಾ ನನ್ನ ಅನುಭವಗಳನ್ನ ತಮ್ಮ ಮುಂದೆ ಹೇಳ್ಕೊಳ್ಬೇಕಂತ ನಾನು ಇಷ್ಟಪಡ್ತೀನಿ. ಅದರಲ್ಲಿ ನಡೆದಂತ ಮುಖ್ಯ ಘಟನೆಯಲ್ಲಿ ಮುಖ್ಯವಾಗಿ ಅಲ್ಲಿ ಭಾಗವಹಿಸಿದವರು ಮುಖ್ಯವಾಗಿ ಕರ್ನಾಟಕದ ರಾಜ್ಯಪಾಲೆ ಶ್ರೀ ರಮಾದೇವಿ ಅವರು ಹಾಗೂ ಯು.ಆರ್. ಅನಂತಮೂರ್ತಿ ಅವರು, ಗಿರೀಶ್ ಕಾರ್ನಾಡ್ರು, ಮತ್ತೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯ ಮಂತ್ರಿ ಶ್ರೀ ರಾಣಿ ಸತೀಶ್ ಅವರು ಮತ್ತು ವಿಧಾನಸಭಾ ಅಧ್ಯಕ್ಷ ಶ್ರೀ ವೆಂಕಟಪ್ಪನವರು ಮುಂತಾದವರೆಲ್ಲ ಭಾಗವಹಿಸಿದರು. ಅಲ್ಲದೆ ಕರ್ನಾಟಕದಿಂದ ಸಾಕಷ್ಟು ಪ್ರತಿನಿಧಿಗಳು ಬಂದಿದ್ದು ಒಟ್ಟಾರೆ 2,000 ಜನ ಅಲ್ಲಿ ಸೇರಿದ್ರು. ಅಂತ ಒಂದು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ತೊಗಲು ಬೊಂಬೆ ಆಟ, ಯಕ್ಷಗಾನ ಮುಂತಾದ ಎಲ್ಲ ಕಲಾವಿದರು ಅಲ್ಲಿ ತಮ್ಮ ಯಕ್ಷಿಣಿಯನ್ನ ತೋರಿಸಿದರು. ಇದರ ಜೊತೆಗೆ ಚೆಂಡೋಲಿ ಲೀಲಾ, ರತ್ನಮಾಲಾ ಪ್ರಕಾಶ್ ಮುಂತಾದವರ ತಂಡಗಳು ಬಂದು ತಮ್ಮ ಅಭಿನಯಗಳನ್ನ, ತಮ್ಮ ಸಂಗೀತನ ತೋರಿಸಿ ಎಲ್ಲನ್ನು ರಂಜಿಸಿದ್ರು. ಜೊತೆಗೆ ಅಮೆರಿಕೆ ಎಲ್ಲ ಕಡೆಯಿಂದ ಬಂದಂತ 10 ತಂಡಗಳು ಪ್ರತಿದಿನ ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಜನರನ್ನ ಎಷ್ಟು ಚೆನ್ನಾಗಿ ರಂಜಿಸಿದ್ರು ಅಂತಂದ್ರೆ ಅಂತ ಒಂದು ಕಾರ್ಯಕ್ರಮ ಇದುವರೆಗೂ ನಡೆದಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ದುಬಾರಿಯಾಗಿ, ಅಷ್ಟೊಂದು ಸಂಯೋಜಿತವಾಗಿ, ಸಮಯನ ಅಷ್ಟೊಂದು ದುರುಪಯೋಗ ಪಡಿಸ್ಕೊಂಡು ಎಷ್ಟು ಚೆನ್ನಾಗಿ ನಡೆಸಿದ್ರು ಅಂತಂದ್ರೆ ಅದೊಂದು ಹೇಳ್ಕೊಳ್ಲಿಕ್ಕಾಗ್ತಂತ ಸಂದರ್ಭ. ಜೊತೆಗೆ ಡಿ.ಕೆ. ಶ್ರೀನಿವಾಸ್ ವರ್ಮಾ ಅನ್ನೋ ಕಲಾವಿದರು ನೀವೆಲ್ಲ ಟಿವಿಯಲ್ಲಿ ನೋಡಿರ್ಬೋದು. ಅವರು ದಾರದಲ್ಲಿ ತಮ್ಮ ಚಿತ್ರನ ಬಿಡಿಸ್ತಾರೆ. ಅವರ ಕಾವ್ಯ ಚಿತ್ರ ಅನ್ನೋ ಒಂದು ಕಾರ್ಯಕ್ರಮ ತುಂಬಾ ಜನಪ್ರಿಯವಾಗಿತ್ತು. ಅದರ ಜೊತೆಗೆ ಅಮೆರಿಕೆಯ ಸುಮಾರು 150 ಮಂದಿ ಕೋಲಾಟದವರು ಬಂದು ಒಂದೇ ಕಡೆ ಒಮ್ಮೆಗೆ ಕೋಲಾಟ ಆಡಿದ್ರು. ಜೊತೆಗೆ ಸಿ ಅಶ್ವಥ್ ಅವರು ಸುಮಾರು 120 ಜನ ಅಮೆರಿಕ ಎಲ್ಲ ಕಡೆಯಿಂದ ಟ್ರೈನ್ ಮಾಡಿ ಕರ್ಕೊಂಡು ಬಂದು 120 ಜನದ ವೃಂದಗಾನ ನಡೆಸಿದ್ರು. ಇಂಥ 100 ಕಾರ್ಯಕ್ರಮಗಳು ತುಂಬಾ ಯಶಸ್ವಿಯಾಗಿತ್ತು. ಈ ಕಾರ್ಯಕ್ರಮಗಳ ಸಮಾನಾಂತರವಾಗಿ ಸಮಾಲೋಚನೆಗಳು ಅಂದ್ರೆ ಸೆಮಿನಾರ್ಸ್ ಎಲ್ಲ ನಡೆಸ್ತಾ ಇದ್ರು. ಆ ಸೆಮಿನಾರ್ಸ್ ಅಲ್ಲಿ ಅಮೆರಿಕೆಯ ಪ್ರಸಿದ್ಧ ಖಗೋಳ ವಿಜ್ಞಾನಿ ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಅವರು ತಮ್ಮ ಅನುಭವವನ್ನು, ನಾವು ನಡೆಸ್ತಾ ರೀತಿ ಮತ್ತೆ ತಮ್ಮ ಎಕ್ಸ್ಪೆರಿಮೆಂಟ್ಸ್ ಹೇಳ್ಕೊಂಡು ಬಂದಿದೆ. ಜೊತೆಗೆ ಎಸ್ಟೋಡಾ ಕಮ್ಯುನಿಕೇಶನ್ ಶ್ರೀ ಜಗದೀಶ್, ಬ್ರೊಕೋಡಾ ಕಮ್ಯುನಿಕೇಶನ್ ಶ್ರೀ ಕುಮಾರ್ ಮಳವಳ್ಳಿ, ಬರಹನ್ನ ಬರೆದಿರುವಂತ ಶ್ರೀ ಶೇಷಾದ್ರಿ ವಾಸು, ಇವರೆಲ್ಲರೂ ತಾವು ಹೇಗೆ ಬರೆದ್ರು, ತಾವು ಹೇಗೆ ಮುಂದೆ ಬಂದ್ವಿ ಅನ್ನೋದನ್ನೆಲ್ಲ ಅಲ್ಲಿ ಹೇಳ್ಕೊತಾ ಇದ್ರು. ಜೊತೆಗೆ NRIs ಹೇಗೆ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ನಾವೇನು ನಮ್ಮ ಟೆಕ್ನಾಲಜಿನ ಹಿಂದೆ ಕೊಡಬಲ್ಲದು, ನಾವೇನು ಸಹಾಯ ಮಾಡಬಲ್ಲು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ವರ್ಣನೆ ಮಾಡಿದ್ರು. ಇದನ್ನೆಲ್ಲ ನಾವು ಕಲಿಯೋದು, ಇದನ್ನೆಲ್ಲ ನೋಡಿ ತಿಳ್ಕೊಳ್ಳೋದು ತುಂಬಾನೇ ಇತ್ತು. ಜಗದೀಶ್ ಹೇಳೋ ರೀತಿಯಲ್ಲಿ ಈಗ ವಿಶ್ವದಲ್ಲಿರುವಂತಹ 4 IT ಕಂಪನಿಗಳು, ಅತಿ ದೊಡ್ಡ IT ಕಂಪನಿಗಳು 4 ಇವೆ. ಒಂದು ಎಸ್ಟೋಡಾ ಕಮ್ಯುನಿಕೇಶನ್, ಬ್ರೊಕೋಡಾ ಕಮ್ಯುನಿಕೇಶನ್, ಸಿಗ್ಮಾ ಮತ್ತು ಬೆಂಗಳೂರಿನ ಇನ್ಫೋಸಿಸ್. ಈ 4 ಕಂಪನಿಗಳು ಮಾಲೀಕರು ಕನ್ನಡಿಗರೇ. ಈ ಒಂದು ಹೆಮ್ಮೆಯ ವಿಷಯನ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳೋಕೆ ಇದಲ್ಲದೆ ಆರೋಗ್ಯದ ಬಗ್ಗೆಯೂ ಅವರು ತುಂಬಾ ಕಾಳಜಿ ವಹಿಸಿದ್ರು. ತುಂಬಾ ಯೋಗದ ಬಗ್ಗೆ, ಪ್ರತಿಯೊಂದು ಕಾಯಿಲೆಗಳು ವಾಸಿ ಮಾಡೋದು ಹೇಗೆ ಅಂತೇಳಿ ಎಲ್ಲ ಕಡೆಯಿಂದ ಬಂದಂತ ನ್ಯಾಚುರಲ್ ಥೆರಪಿ ಹಾಗೆ ಹೀಗೆ ಅಂತೇಳಿ ತುಂಬಾ ಕಾರ್ಯಕ್ರಮಗಳು ಬಂದಿದ್ರು. ಇದ್ರ ಜೊತೆಗೆ ವಸ್ತು ಪ್ರದರ್ಶನ ಇತ್ತು. ಗಂಜಪ್ ನಾಗಪ್ಪ, ವಜ್ರದ ವ್ಯಾಪಾರಿ ಅವರಿಂದ ಹಿಡಿದು 100 ಜ್ಯುವೆಲರಿ ಶಾಪ್ಸ್, ಪುಸ್ತಕಗಳು, ಕನ್ನಡ ಪುಸ್ತಕಗಳು ಮತ್ತೆ ಕೆತ್ತನೆ ಕೆಲಸಗಳು ಇವೆಲ್ಲವೂ ತುಂಬಾ ಅಲ್ಲಿ ವರ್ಣರಂಜಿತವಾಗಿತ್ತು. ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಈ ಸಮ್ಮೇಳನಕ್ಕೆ ಅಮೆರಿಕೆಯ ಅಧ್ಯಕ್ಷ ಶ್ರೀ ಬಿಲ್ ಕ್ಲಿಂಟನ್ ಅವರು ಯಶಸ್ವಿಯನ್ನ ಕೋರಿ ಸಂದೇಶ ಕಳಿಸಿದರು. ಕೊನೆಯ ದಿನ ನಡೆದಂತ ದಸರಾ ಮೆರವಣಿಗೆ ಎಂದಿಗೂ ಮರೆಯಲಾರದಂಥದ್ದು. ದಸರಾದಲ್ಲಿ ಏನೇನು
ಉತ್ಸವಗಳಿರುತ್ತೆ, ಏನೇನೋ ಒಂದು ಸ್ತಬ್ಧಚಿತ್ರ, ದಳವಾಯಿ, ತಳವಾರ, ಯಾರ್ಯಾರು ಬರ್ತಾರೆ ಆ ಎಲ್ಲ ಪ್ರತಿರೂಪಗಳನ್ನ ಅವರು ತಾವು ಹಾಕೊಂಡು NCC ಹೆಣ್ಮಕ್ಳೆಲ್ಲ ದಾರಿ ಬಿಡಿ ಹಾಗೆ ಅಂತ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮೈಸೂರನ್ನ ಮರೆಸ್ಬಿಡ್ಬೇಕು, ಈ ಸಲ ದಸರಾನು ಅದ್ರ ಮುಂದೆ ಏನಿರೋದಿಲ್ವೇನೋ ಆ ರೀತಿ ಅವರು ನಡೆಸ್ಕೊಟ್ರು. ಅದು ತುಂಬಾ ಚೆನ್ನಾಗಿತ್ತು ದಸರಾದ್ದು. ಅದಲ್ಲದೆ ಅಲ್ಲಿನ ಮಕ್ಕಳು ತಮ್ಮ ಕನ್ನಡ ಕಲೀಲಿಕ್ಕೆ ಯಾಕೆ ಕಷ್ಟವಾಗ್ತಿದೆ, ತಮ್ಮ ತಂದೆ ತಾಯಿಯರು ಅವ್ರನ್ನ ಯಾಕೆ ಎಂಕರೇಜ್ ಮಾಡ್ಲಿಲ್ಲ, ಯಾಕೆ ತಾವು ಕನ್ನಡ ಕಲೀಲಿಲ್ಲ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಳಕ್ಕೆ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದು ನಿಜಕ್ಕೂ ನನಗೆ ತುಂಬಾ ಇಷ್ಟ ಆದಂತ ಕಾರ್ಯಕ್ರಮ ಅದು. ನಾವ್ ಯಾಕೆ ನಮ್ಮ ಮಕ್ಕಳನ್ನ ಮುಂದೆ ಕನ್ನಡನ ನಾವು ಅವ್ರಿಗೆ ಬೆಳೆಸ್ಲಿಲ್ಲ, ಏನ್ ಕಾರಣಕ್ಕೋಸ್ಕರ ಅವ್ರ ತಂದೆ ತಾಯಿಗಳು ಬೆಳೆಸ್ಲಿಲ್ಲ, ಅವ್ರು ಯಾಕೆ ಕಲೀಲಿಲ್ಲ, ಅದು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಮಕ್ಕಳು. ನಮ್ಮ ಯಾವುದೇ ಸಮ್ಮೇಳನಗಳು ನಾವೇನೇ ಕೆಲಸ ಮಾಡಿದ್ರು ಅದು ನಮ್ಮ ಮುಂದಿನ ಜನಾಂಗಕ್ಕೆ ಹರಿದೋಗ್ಬೇಕು. ಕನ್ನಡದ ಕಂಪು ಅದು ಹರಿದೋದಾಗ್ಲೂ ಅಷ್ಟೇನೆ ಅದಕ್ಕೆ ಒಂದು ಬೆಲೆ ಬರುತ್ತೆ, ಅದೊಂದು ಅರ್ಥ ಬರುತ್ತೆ. ಇದನ್ನ ನನ್ನನ್ನ ಇಂಟರ್ವ್ಯೂ ಮಾಡಿದಾಗ ನಾನು ಅದನ್ನೇ ಹೇಳಿದೆ. ನಾನು ಕಂಡಂತದ್ದು, ಅಲ್ಲಿ ಖುಷಿ ಪಟ್ಟಂತದ್ದು ಅದೇ ವಿಷಯ. ಮಕ್ಕಳೆಲ್ಲ ಕನ್ನಡದಲ್ಲಿ, ಆಂಗ್ಲ ಮಿಶ್ರಿತ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಅವ್ರು ಪೂರ್ಣ ಕನ್ನಡ ಕಲೀಲಿಕ್ಕೆ ತುಂಬಾ ಇಷ್ಟಪಡ್ತಿದ್ರು. ಆ ಥರದ್ದು ಯಾಕೆ ನಾವು ಅವಕಾಶ ಕೊಟ್ಟಿಲ್ಲ ಅವರಿಗೆ ಅಂತ ಹೇಳಿ ಅದನ್ನ ನಾನು ನನ್ನ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದೆ. ಮತ್ತೆ ಅಲ್ಲಿ ಇಷ್ಟೇ ಅಲ್ಲದೆ ನಾನು ಅಲ್ಲಿನ ಅಮೆರಿಕ ಎಲ್ಲ ಅಧ್ಯಕ್ಷರ ಜೊತೆಯಲ್ಲಿ ನಡೆದಂತ ಒಂದು ಮೀಟಿಂಗ್ ನಲ್ಲಿ ಅವ್ರ ಜೊತೆ ಮಾತಾಡಿ ಅವ್ರನ್ನೆಲ್ಲರನ್ನೂ ನಮ್ಮ ಕನ್ನಡ ಸಂಘಕ್ಕೆ ಗೌರವ ಸದಸ್ಯರನ್ನಾಗಿ ತಗೋಬೇಕು ಅಂತ ಕೇಳ್ಕೊಂಡೆ. ಅವರೆಲ್ಲ ಒಪ್ಕೊಂಡಿದ್ದಾರೆ. ಈಗ ಕನ್ನಡ ಸಂಘ ತುಂಬಾ ದೊಡ್ಡದಾಗಿ ವಿಶ್ವದ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳೋದಕ್ಕೆ ಇದೊಂದು ಕಾರಣ. ಈಗಾಗಲೇ ಒಂದೆರಡು ಇಮೇಲ್ಗಳು ಬಂದಿದೆ ಅಲ್ಲಿಂದ. ಸೊ ಇದು ಏನ್ ಅನ್ಸುತ್ತೆ ಅಂತಂದ್ರೆ, ನಾವು ದೊಡ್ಡದಾಗಿ ಬೆಳೆದಿದ್ದೇವೆ ವಿಶ್ವದಲ್ಲಿ. ಈಗಾಗಲೇ ಕನ್ನಡ ಸಂಘದ ಬಗ್ಗೆ ತಿಳುವಳಿಕೆ ಬಂದಿದೆ. ನಮ್ಮ ವೆಬ್ಸೈಟ್ ಬಗ್ಗೆ ತುಂಬಾ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗಿದೆ. ಇದೆಲ್ಲ ನಾವು ಮಾಡಿದಂತ ಸಾಧನೆಗಳೊಂದು ಅಂತ ಹೇಳ್ಬೋದು. ಇದನ್ನ ಆ ಕಾರ್ಯಕ್ರಮಗಳನ್ನ ನೀವೇನು ನೋಡ್ಬೇಕಂತಂದ್ರೆ ನೀವು ಉದಯ ಟಿವಿಗೆ ಈಗ 8 ಕಂತುಗಳಲ್ಲಿ ಬರ್ತಿದೆ, ಅದನ್ನ ನೋಡಿ ನಾವು ಆನಂದಿಸಬಹುದು. ಇಷ್ಟು ಹೇಳಿ ನಾನು ಇನ್ನೂ ತುಂಬಾ ಹೇಳೋದಿದೆ, ಅದನ್ನ ಸಿಂಗಾರ ಬರ್ಕೋತೀನಿ, ದಯವಿಟ್ಟು ಅದನ್ನು ಓದಿ. ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಇದು ನಿಜವಾಗ್ಲೂ ನಮ್ಗೆಲ್ಲ ಹೆಮ್ಮೆ ತರುವಂತ ವಿಷಯ. ಈಗ ಸಿಂಗಾರ ಬಳಗದವರಿಂದ ಒಂದು ನೃತ್ಯ ರೂಪಕ. ಇವತ್ತು ನಮ್ಮ ನಾರಿಯರು, ಮಹಿಳೆಯರು ಯಾವುದ್ರಲ್ಲೂ ಹಿಂದೆ ಬಿದ್ದಿಲ್ಲ. ಎಲ್ಲದರಲ್ಲೂ ತಮ್ಮ ಕಾರ್ಯದಕ್ಷತೆಯಿಂದ ಮತ್ತು ಆದರ್ಶಗಳಿಂದ ಪ್ರತಿಯೊಬ್ಬರು ಹೆಮ್ಮೆ ಪಡೋ ರೀತಿನಲ್ಲಿದ್ದಾರೆ. ಆದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ಬಿಟ್ಕೊಡದೆ ಹೊಸ ಸಂಸ್ಕೃತಿಯನ್ನ ನಮ್ಮ ಜೀವನಕ್ಕೆ ಮೇಳೈಸಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಈಗ ತೋರಿಸಲಿದ್ದ ನೃತ್ಯ ರೂಪಕನ ನಾರಿಮಣಿಯರು ಅದನ್ನೇ ತೋರಿಸ್ಕೊಡಕ್ಕೆ ಹೊರಟಿದ್ದಾರೆ. ಹೊಸ ಪಾಶ್ಚಾತ್ಯ ಸಂಗೀತಕ್ಕೆ ನಮ್ಮ ಭಾರತೀಯ ಸಂಗೀತವನ್ನ ಮೇಳೈಸಿ ನಾವು ಹೇಗೆ ಶಿವನನ್ನ ಕೂಡ ಒಲಿಸಿ ಧರೆಗಿಳಿಸೋದಕ್ಕೆ ಸಾಧ್ಯವ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಸಫಲತೆಯನ್ನ ನೋಡೋಣ.
ಪಾತ್ರ ವಹಿಸಿದವರ ಹೆಸರುಗಳು: ಅಪರ್ಣಾ ವೈಸಿ, ಅಕ್ಷತಾ ರಾಮಚಂದ್ರ, ಅರ್ಚನಾ ಶೈಲೇಶ್, ಅಶ್ವಿನಿ ಭಟ್, ದಿವ್ಯಾ, ಮಾನಿನಿ ಮತ್ತು ಕಿರಣ್. ಇವರಿಗೆ ಸಲಹೆಗಳನ್ನ ಇತ್ತು ಸಹಾಯ ಮಾಡಿದವರು ಶ್ರೀಮತಿ ನಿರ್ಮಲಾ ಮತ್ತು ಶ್ರೀಮತಿ ಕವಿತಾ. ಇವರಿಗೆಲ್ಲ ನಮ್ಮ ವಂದನೆಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಸಂಘ ಒಂದು ಪ್ರಬಂಧ ಸ್ಪರ್ಧೆನ ಏರ್ಪಡಿಸಿತ್ತು. ಇದಕ್ಕೆ ನಿಮ್ಮಿಂದ ಸಿಕ್ಕ ಪ್ರೋತ್ಸಾಹಕ್ಕೆ ಪ್ರತಿಯಾಗಿ ಮತ್ತೆ ಕೆಲವು ಸಾಹಿತ್ಯಿಕ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋದ್ರು. ಆಗಸ್ಟ್ 12ರಂದು ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಹೀಗೆ 3 ಪ್ರಕಾರಗಳಲ್ಲಿ ಸಾಹಿತ್ಯಿಕ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ಈಗ ಅವರಿಗೆಲ್ಲ ಬಹುಮಾನ ವಿತರಣೆ ಮಾಡೋಣ. ಇದೇನು ಬರೀ ಸಾಹಿತ್ಯಿಕ ಚಟುವಟಿಕೆ ಮಾತ್ರನಾ ಅಂತ ಬೇಜಾರು ಮಾಡ್ಕೋಬೇಡಿ. ಕ್ರೀಡೆಗಳಲ್ಲಿ ಆಸಕ್ತಿ ಇದ್ದವ್ರಿಗೆ ಅಂತ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕೂಡ ಇತ್ತು. ಈಗ ಅವರಿಗೂ ಕೂಡ ಬಹುಮಾನ ವಿತರಣೆ. ಸಿಂಗಾಪುರ್ ಕನ್ನಡ ಸಂಘಕ್ಕೆ ಈಗ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಡಾಕ್ಟರ್ ಅಶೋಕ್ ಭಟ್ ರವರಿಂದ ಬಹುಮಾನ ವಿತರಣೆ. ಇವರು ಸದ್ಯಕ್ಕೆ ಸಿಂಗಾಪುರ್ನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಭಾರತ ವಿಜ್ಞಾನ ಮಂದಿರದಲ್ಲಿ ಬಿಇ ಎಂಇ ಪದವಿಗಳನ್ನು ಪಡ್ಕೊಂಡ್ರು. ನಂತರ ಟೊರೆಂಟೊ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಪ್ರಾಧ್ಯಾಪಕ ವೃತ್ತಿಯನ್ನು ಮುಂದುವರಿಸಿದ್ರು. ಅಲ್ಲಿ ಎಂಎ, ಪಿಎಚ್ಡಿ ಮತ್ತು ಕೆನಡಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನಂತರ ಶ್ರೀಯುತರಿಗೆ ಐಇಇ ಎಂಬ ಸಂಸ್ಥೆಯಿಂದ ಫೆಲೋ ಎಂಬಂತ ಒಂದು ಉನ್ನತ ಬಿರುದಿನಿಂದ ಕೂಡ ಗೌರವಿಸಲ್ಪಟ್ಟರು. ಅವರು ಈಗ ದಯವಿಟ್ಟು ವೇದಿಕೆ ಮೇಲೆ ಸಂಘದ ಅಧ್ಯಕ್ಷರಾದ ಗುರುಪ್ರಕಾಶ್ ಅವರು ದಯವಿಟ್ಟು ಡಾಕ್ಟರ್ ಅಶೋಕ ಭಟ್ರನ್ನ ವೇದಿಕೆ ಮೇಲೆ ಕರೆತರಬೇಕು. ಈಗ ಬಹುಮಾನ ವಿತರಣೆ. ಮೊದಲನೇದಾಗಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ವಿಜೇತರುಗಳು. ಮೆನ್ಸ್ ಸಿಂಗಲ್ಸ್ ನಲ್ಲಿ 2ನೇ ಬಹುಮಾನ ಸುರೇಶ್ ಜಿ. ಮೊದಲನೆಯ ಬಹುಮಾನ ಮಿಲಿಂದ್ ಪೈ. ವುಮೆನ್ಸ್ ಸಿಂಗಲ್ಸ್ ನಲ್ಲಿ 2ನೇ ಬಹುಮಾನ ಜಯಂತಿ. ಮೊದಲನೇ ಬಹುಮಾನ ಗಾಯತ್ರಿ. ಮೆನ್ಸ್ ಡಬಲ್ಸ್ ನಲ್ಲಿ ರವಿ ಕೋಟಾ ಮತ್ತು ರಂಗನಾಥ್ 2ನೇ ಬಹುಮಾನ. ಮೊದಲನೇ ಬಹುಮಾನ ಸುರೇಶ್ ಜಿ ಮತ್ತು ಸತೀಶ್ ಶಾನ್ಬಾಗ್. ಲತಾ ವಿಶ್ವನಾಥ್ ಅವರಿಗೆ.
ಲತಾ ವಿಶ್ವನಾಥ್. ಮೊದಲನೆಯ ಬಹುಮಾನ ಭಾವನಾ ಗಾಯತ್ರಿ. ಇನ್ನು ಮಿಕ್ಸ್ಡ್ ಡಬಲ್ಸ್ ನಲ್ಲಿ ಎರಡನೆಯ ಬಹುಮಾನ ಶ್ರೀಮತಿ ಜೋಯಿಸ್ ಮತ್ತು ಶ್ರೀಯುತ ಜೋಯಿಸ್. ಮೊದಲನೇ ಬಹುಮಾನ ಸುರೇಶ್ ಜಿ, ಅನುರಾಧ. ಇನ್ನು ಸಾಹಿತ್ಯಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಭುರಾಜ್ ಅವರು ಬಹುಮಾನಗಳನ್ನ ಓದ್ತಾರೆ. ಈ ಬಹುಮಾನ ವಿತರಣೆ ಓದೋದು ಬದಲಾಯಿಸೋ ಪ್ರಸಂಗ ಯಾಕೆಂತ ನಿಮ್ಗೆ ಕೂಡಲೇ ಗೊತ್ತಾಗುತ್ತೆ. ಆಶು ಭಾಷಣದ ವಿಷಯದಲ್ಲಿ ನಾನು ಐಶ್ವರ್ಯ ರೈ ಆಗಿದ್ದರೆ ಎಂಬ ವಿಷಯದಲ್ಲಿ ಸೊಗಸಾಗಿ ಮಾತಾಡಿ ಪ್ರಥಮ ಬಹುಮಾನ ಗಳಿಸಿದ್ದಾರೆ ಶ್ರೀಮತಿ ಅರ್ಚನಾ ಪ್ರಕಾಶ್. ಇದಲ್ಲದೆ ಇವರು ಚರ್ಚಾ ಸ್ಪರ್ಧೆಯ ವಿಷಯವಾದ ಹೊರನಾಡು ಕನ್ನಡಿಗರ ಮನೆ ಮಾತು ಕನ್ನಡವೇ ಆಗಿದೆ. ಇವರು ಕೇವಲ ಆಶು ಭಾಷಣವಷ್ಟೇ ಅಲ್ಲ, ಚರ್ಚಾ ಸ್ಪರ್ಧೆಯ ವಿಷಯವಾದ ಹೊರನಾಡು ಕನ್ನಡಿಗರ ಮನೆ ಮಾತು ಕನ್ನಡವೇ ಆಗಿರಬೇಕೆಯಲ್ಲಿ ವಿರೋಧವಾಗಿ ಮಾತನಾಡಿ ಅದರಲ್ಲಿ ಪ್ರಥಮರಾದರು. ಆಶು ಭಾಷಣ ಸ್ಪರ್ಧೆಯಲ್ಲಿ ಇನ್ನೊಂದು ವಿಷಯವಾದ ಪೇಜರಿನ ಬೇಜಾರು ಎಂಬ ವಿಷಯದ ಮೇಲೆ ಸೊಗಸಾಗಿ ಮಾತನಾಡಿ ದ್ವಿತೀಯ ಬಹುಮಾನ ಗಳಿಸಿದ್ದಾರೆ ಶ್ರೀಮತಿ ರೇಖಾ ಗುರುಪ್ರಕಾಶ್. ಇವರು ಕೂಡ ಚರ್ಚಾ ಸ್ಪರ್ಧೆ ವಿಷಯವಾದ ಹೊರನಾಡು ಕನ್ನಡಿಗರ ಮನೆ ಮಾತು ಕನ್ನಡವೇ ಆಗಿರಬೇಕಲ್ಲಿ ಪರವಾಗಿ ಮಾತನಾಡಿ ಅದರಲ್ಲಿ ಪ್ರಥಮರು. ಶ್ರೀ ರೇಖಾ ಗುರುಪ್ರಕಾಶ್ ಅವರು ಪೇಜರಿನ ಬೇಜಾರಿನ ಮೇಲೆ ಅವರಿಗೆ ಇಷ್ಟೊಂದು ಮಾಹಿತಿ ಸಿಕ್ಕಿದ್ದು ಗುರುಪ್ರಕಾಶದ ಪೇಜರಿಂದ ಆದ ತೊಂದರೆಗಳ ಕಾರಣ. ಇದಾದ ಮೇಲೆ ಪ್ರಬಂಧ ಸ್ಪರ್ಧೆ. ಇದರಲ್ಲಿ 2 ವಿಷಯಗಳಿತ್ತು. ಒಂದು, ಸಮಾಜದ ಏಳಿಗೆಯಲ್ಲಿ ಸಾಹಿತ್ಯದ ಪಾತ್ರ. ಈ ವಿಷಯದಲ್ಲಿ ಪ್ರಥಮ ಸ್ಥಾನ ಶ್ರೀ ಸಿದ್ದು ಕಪ್ಪಾಲಿ. ಎರಡನೇ ವಿಷಯವಾದ ಅನಿವಾಸಿ ಭಾರತೀಯ ಹದಿಹರೆಯದವರ ಸಮಸ್ಯೆ ಹಾಗೂ ಗೊಂದಲಗಳು ಎಂಬ ವಿಷಯದಲ್ಲಿ ಪ್ರಥಮರು ಶ್ರೀ ಜಯಪ್ರಕಾಶ್ ಬಾತೆ. ಟಿಪಿ ಕೈಲಾಸ ಅವ್ರು ಬರೆದು ಪ್ರಸಿದ್ಧವಾದಂತ ಒಂದು ಗೀತೆ ತಿಪ್ಪಾರಳಿ ಬಲು ದೂರ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಈ ಮುದುಕ ಎಲ್ಲಿಂದ ಬಂದ ಅಂತ ನೀವು ಯೋಚಿಸ್ತಿರಬಹುದು. ಅದಕ್ಕೊಂದು ಕಾರಣ ಇದೆ. ಸ್ಕ್ರೀನ್ ಹಾಕಾಯ್ತು, ಒಳಗಡೆ ಅವರು ಸ್ಟೇಜ್ ಸೆಟ್ ಮಾಡಕ್ ಒಂದು 5 ನಿಮಿಷ ಆಗುತ್ತೆ. ನೀವೆಲ್ಲ ಏನ್ ಮಾಡ್ತೀರಾ ಅಷ್ಟೊತ್ತಿಗೆ ಸುಮ್ಮನೆ ಸ್ಕ್ರೀನ್ ನೋಡ್ತಾ ಇರ್ಬೇಕಲ್ಲ. ಸ್ಕ್ರೀನ್ ನೋಡಕ್ ಬದಲು ಈ ಮುದುಕನ್ ಮುಖ ನೋಡ್ಕೊಂಡು ತಿಪ್ಪಾರಳ್ಳಿ ಬಲ್ಲೂರ ಕೇಳಿ. ಇದಕ್ಕೆ ಒಂದು ಕಾರಣ ಆಯ್ತು. ಸ್ವಲ್ಪ ಸ್ಟೋರಿ ಹೇಳ್ಬೇಕು ನಿಮ್ಗೆ. ಟಿಪಿ ಕೈಲಾಸಂ ಅವರು ಕನ್ನಡ ನಾಟಕ ಮಾತ್ರ ಬರ್ದಿಲ್ಲ, ಇಂಗ್ಲಿಷ್ ನಾಟಕಗಳು ಬರ್ತಾರೆ. ಮಹಾಭಾರತದಿಂದ ಥೀಮ್ಸ್ ತಗೊಂಡು, ಏಕಲವ್ಯ ಪರ್ಪಸ್ ಅಂತಲ್ಲ. ಮತ್ತೆ ಹಾಡುಗಳು ಬರ್ದಿದ್ದಾರೆ, ಗೀತೆಗಳು. ಈ ಪರ್ಟಿಕ್ಯುಲರ್ ಗೀತೆಗೆ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ಅವರು ಲಂಡನ್ ಹೋಗಿದ್ರು 1930s, ಲೇಟ್ 30s ಅಲ್ಲಿ. ಇವರು ಈಸ್ ಹೆವಿ ಡ್ರಿಂಕರ್ ಅಂಡ್ ಹೆವಿ ಸ್ಮೋಕರ್. 3 ಸಿಗರೆಟ್ ಕೈಯಲ್ಲಿ ಇಟ್ಕೊಂಡು ಹೊಗೆ ತಗೊಂಡು ಅದನ್ನ ಬಿಟ್ಬಿಟ್ಟು ಅದ್ರಲ್ಲಿ ಸಿಗ್ನೇಚರ್ ಹಾಕೋರು. ಟಿಪಿ ಕೈಲಾಸ ಸಿಗ್ನೇಚರ್ ಆ ಸ್ಮೋಕ್ ಅಲ್ಲಿ ಹಾಕೋರು. ಫ್ಯೂ ಸೆಕೆಂಡ್ಸ್ ಆ ಸ್ಮೋಕ್ ಅಲ್ಲಿ ಯು ಕ್ಯಾನ್ ಸಿ ಈ ಸಿಗ್ನೇಚರ್. ಸೊ ಒಂದು ಫ್ರೆಂಡ್ ಜೊತೆಗೆ ಒಂದು ಕ್ಲಬ್ ಹೋದ್ರು, ಐರಿಷ್ ಪಬ್. ಆ ಐರಿಷ್ ಪಬ್ ಅಲ್ಲಿ ಅವ್ರಿಗೆ ಹಾಡು ಜಾಸ್ತಿ ಇಷ್ಟ, ಐರಿಷ್ ಪೀಪಲ್ಗೆ. ಸೊ ಅಲ್ಲಿ ಸ್ಟೇಜ್ ಅಲ್ಲಿ ಒಂದು ಹಾಡುಗಳು ಹೇಳ್ತಾ ಇದ್ರು ವಿತ್ ಅ ಬ್ಯಾಂಡ್. ಇವ್ರು ಹೇಳಿದ್ರು ಟಿಪಿ ಕೈಲಾಸಮು, ನೀವು ಏನೇ ಇಂಗ್ಲಿಷ್ ಹಾಡಿ ಹೇಳಿ
ಅದನ್ನ ನಾನು ಇನ್ಸ್ಟಂಟೇನಿಯಸ್ ಎಕ್ಸ್ಟೆಂಪೋರ್ ನಾನು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ನಾನು ಕನ್ನಡದಲ್ಲಿ ಅದೇ ಮೀನಿಂಗ್ ಬರುವಂಗೆ ಹಾಡು ಹೇಳ್ತೀನಿ ಅಂದ್ರು. ಅವ್ರು ನಂಬಲಿಲ್ಲ ಫ್ರೆಂಡ್ಸು, ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಇದನ್ನ. ಇಲ್ಲಪ್ಪ ಹೆಂಗಾಗತ್ತೆ ಅಂತ. ಇಲ್ಲ ಬೆಟ್ ಕಟ್ತೀರಾ ಅಂದ್ರು. 10 ಪೌಂಡ್ ಬೆಟ್ ಕಟ್ಟಿದ್ರು. ಸರಿ, ನೆಕ್ಸ್ಟ್ ಸಾಂಗ್ ಯಾವ್ದು ಬರುತ್ತೋ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಒಡನೆ ಇಮಿಡಿಯೇಟ್ ಆಗಿ 5 minutes ಅಲ್ಲಿ ಹಾಡ್ತೀನಿ ಅಂದ್ರು. ಅವ್ರೇನ್ ಮಾಡಿದ್ರು, ಇಟ್ಸ್ ಅ ಲಾಂಗ್ ವೇ ಟು ತಿಪ್ಪಾರಿ ಅಂತ ಅವ್ನು ಐರಿಷ್ ಸಾಂಗ್ ಹೇಳ್ಬಿಟ್ಟ. ಅವ್ನು ಹೇಳ್ತಾ ಇದ್ದಾಗಲೇ ಇವರು ಪ್ರಿಪೇರ್ ಮಾಡಿದ್ರು. ಆ ಹಾಡೀಗ 5 ನಿಮಿಷದಲ್ಲಿ ಪ್ರಿಪೇರ್ ಮಾಡಿದ ಹಾಡು. ಅದೇ ಥೀಮು. ತಿಪ್ಪಾರಿ ಒಂದು ಹಳ್ಳಿ ಐರ್ಲೆಂಡ್ ಅಲ್ಲಿ, ನಾನು ನೋಡಿದ್ದೇನೆ ಆ ಹಳ್ಳಿನ. ಅಲ್ಲಿಂದ ಅವ್ನು ಡಬ್ಲಿನ್ ಬರ್ತಾನೆ, ಅವ್ರು ಹಳ್ಳಿಯಿಂದ ಒಬ್ಬ ಡಬ್ಲಿನ್ ಬರ್ತಾನೆ. ಅವನ ಎಕ್ಸ್ಪೀರಿಯನ್ಸ್ ನ ಆ ಹಾಡಲ್ಲಿ ಚಿತ್ರಿಸಿದ್ರು. ಇವ್ರು ಅದೇ ತರ ತಿಪ್ಪಾರಹಳ್ಳಿ ಅಂತ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ರೆ ಏನಾಯ್ತು ಅನ್ನೋ ಒಂದು ಕಥೆ ಅದು. ಇದನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಇದನ್ನು ಒಂದೇ ಒಂದು ಚಿಕ್ಕ ಇದೆ ಇನ್ಫಾರ್ಮೇಶನ್. ಆ ಕಾಲದಲ್ಲಿ 1930s ಅಲ್ಲಿ ಲಾಲ್ಬಾಗ್ ಅಲ್ಲಿ ಒಂದು ಸಣ್ಣ ಝೂ ಇತ್ತು ಅಂತ ಕಾಣಿಸುತ್ತೆ. ಅದು ಬರುತ್ತೆ ಮಧ್ಯೆ. ಈಗಿಲ್ಲ ಆ ಝೂ, ಆ ಕಾಲದಲ್ಲಿ ಬೋರೇಗೌಡ ನೆಂಬೋ ಗೌಡ ಬಂದ ಬೆಂಗಳೂರಿಗೆ. ಬಾಳೆಪೇಟೆ ದಾರಿಯಲ್ಲಿ ನಡೆಯುತ್ತಿದ್ದಾಗ ಪೌಡರ್ ಗಿೌಡರ್ ಹಾಕಿಕೊಂಡ ಮನುಷ್ಯಳೊಬ್ಬಳು ಕಣ್ಣು ಗಿಣ್ಣು ಮಿಟೆಕ್ಸಿ ನೋಡಿ ನಕ್ಕಾಗ ಹೇಳ್ದ ತಿಪ್ಪಾರಳ್ಳಿ ಬಲು ದೂರ ನಡೆಯೋಕ್ ಬಲು ದೂರ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ನನ್ನ ಹೆಂಡ್ರಿ ರೋತಕ್ಕೆ ಬೇಡಪ್ಪ ಬಳೆಪೇಟೆ, ನಮಸ್ಕಾರ ನಗರದ ಪೇಟೆ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದ್ರೆ ನಮ್ಮ ಬಸವ್ಯಲ್ಲವಳೆ. ತಮಾಷ್ ನೋಡಕ್ ಬೋರ ಹೊಂಟ ಲಾಲ್ಬಾಗ್ ತೋಟಕ್ಕೆ, ನಮ್ ಲಾಲ್ಬಾಗ್ ತೋಟಕ್ಕೆ. ಹುಲಿನ್ ನೋಡಿ ಬರಿ ಹಾಕಿದ್ ದೊಡ್ಡಬೆಕ್ ಕಣ್ಕೊಂಡ, ಹುಲಿನ್ ನೋಡಿ ಬರಿ ಹಾಕಿದ್ ದೊಡ್ಡಬೆಕ್ ಕಣ್ಕೊಂಡ. ಬೋನೊಳಗ್ ನುಗ್ಗಿ ಹುಲಿನ್ ಸವರ್ತ ಪುಷ್ಪುಸ್ ಅಂತಿದ್ದ, ಬೋರ ಪುಷ್ಪುಸ್ ಅಂತಿದ್ದ. ಹುಲಿ ರೇಕ್ಕೊಂಡ್ ಬೋರನ್ ಕೆಡವ್ಕೊಂಡ್ ಅಲ್ಗೋಳ್ ಬಿಟ್ಟಾಗ ಬೋರ ಬೆದರ್ಕೊಂಡ್ ಕಣ್ಣೀರ್ ಸುರಿಸ್ತಾ ಕೈಮುಖ ಹೇಳ್ ಕಿರಿಸ್ದ, ತಿಪ್ಪಾರಳ್ಳಿ ಬಲು ದೂರ ನಡೆಯೋಕ್ ಬಲು ದೂರ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ನಮ್ಮ ಹೆಂಡ್ರಿ ರೋತಕ್ಕೆ ಪುಟ್ಪುಡಪ್ಪ ಬೆಕ್ಕಿನ್ರಾಯ, ನಮಸ್ಕಾರ ನನ್ನೊಡೆಯ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದ್ರೆ ನಮ್ ಬಸವ್ಯಲ್ಲವಳೆ. ಬಸವಿನ್ ಕಟ್ಕೊಂಡ್ ಮೈಸೂರ್ ಬಂದ ಇಜ್ಜಿ ದಶಮಿಗೆ, ಬೋರ ಇಜ್ಜಿ ದಶಮಿಗೆ. ಅರಮನೆಗೆ ಮುಂದ್ ಅಂಬಾರ್ ಕಟ್ಟಿದ್ ಆನೆ ನೋಡಿದ, ಅಂಬಾರ್ ಮಟ್ಟಿನಲ್ಲಿ ಬಸವಿನ ಹತ್ಬಿಟ್ಟ, ತಾನು ಹತ್ಬಿಟ್ಟ, ತಾನು ಹತ್ಬಿಟ್ಟ. ಮೋತರ್ ಮುಂಕಾನ್ ಗುರಿಕಾರ್ ಗುಮ್ಮನ್ ಇಳಿಂತ ಕಿಸಿದಾಗ ಆನೆ ಕೊರಳಾಕ್ ಒದಿತ ನಡೆಸ್ತಾ ಆಡ್ತಾ ಹೇಳ್ತಿದ್ದ, ತಿಪ್ಪಾರಳ್ಳಿ ಬಲು ದೂರ ನಡಿಯೋಕ್ ಬಲು ದೂರ. ಬಸವ ಹೆಂಗೈತೆ ಆನೆ ಸವಾರಿ? ಮರದ ಕೊಂಬೆ ಮೇಲ್ ಕೂತ್ಕೊಂಡಂಗಾಯ್ತಾ? ತಡಿ ತಡಿ ಬಿದ್ಬಿಟ್ಟಿಯ, ಬಿಟ್ಬಿಡ್ಬೇಡ, ಸರಿಯಾಗಿಡ್ಕೋ. ತಿಪ್ಪಾರಳ್ಳಿ ಬಲು ದೂರ ನಡಿಯೋಕ್ ಬಲು ದೂರ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ನಾವಿಬ್ರಿರೋತಕ್ಕೆ ಗಂಟು ಉಳಿಸ್ಕೊಡ್ರಪ್ಪ ಗುರಿಗಾರ, ಮನೆಗೋಗಿ 30,000, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಅಲ್ಲಿಗ್ ನಾಡಿ ಒಳ್ಳ ನಮ್ ಬಸ್ವಿ. ಥ್ಯಾಂಕ್ ಯು ವೆರಿ ಮಚ್. NS ಮಣಿ ಈಗ ಇಷ್ಟೊತ್ತು ನಾವು ಕಾತ್ರದಿಂದ ಕಾಯ್ತಾ ಇದ್ದಂತ ನಾಟಕ ಕನ್ನಡಕ್ಕೊಬ್ರೆ ಕೈಲಾಸಂ ಅಂತ ಖ್ಯಾತಿ ಪಡೆದಂತ TP ಕೈಲಾಸಂದ ರಚಿತವಾದಂತ ಬಂಡವಾಳವೇ ಇಲ್ಲದ ಬಡಾಯಿ ಅಂತೆ, ಬಂಡವಾಳ ಇಲ್ಲದ ಬಡಾಯಿ ನಾಟಕ ಈಗ ನೋಡೋಣ. TP ಕೈಲಾಸಂ ಬಗ್ಗೆ ಹೇಳಕ್ಕೆ ಇನ್ನೇನು ಉಳಿದಿಲ್ಲ, ಎಲ್ಲ ಮಣಿಯವ್ರು ಹೇಳ್ಬಿಟ್ಟಿದ್ದಾರೆ. ಈಗ ವೇದಿಕೆ ಮೇಲೆ ನೋಡಿ ಆನಂದಿಸಿ ಬಂಡವಾಳ ಇಲ್ಲದ ಬಡಾಯಿ.
ನಮ್ ಕುಲ ಎಲ್ಲ ಕಸ ಗುಡ್ಸೋ ಕಸದ್ರಲ್ಲೇ ಕಳೆದು ನಮ್ ಮುತ್ತಾತನ ಕಾಲದಿಂದ ಕಸ ಗುಡ್ಸಿ 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 ಈಗ ನಮ್ಮ ಮಟ್ಟಿಗೆ ಲಿಫ್ಟು ಐಕ್ಳುಗಳೆಲ್ಲ ಬೆನ್ಮೂರ್ಕೊಂಡೇ ಹೋಗ್ತಾರೆ. ಈಗ ನನ್ನ ಮೊಮ್ಮಕ್ಳು ಪಾಡಕ್ಕಂತೂ ಹೇಳಕ್ಕಾಗಕ್ಕಿಲ್ಲ. ದಿನ ಬೆಳಗ್ಗೆದ್ದು ಕಾಲುಗಳು ಕತ್ತರಿಸ್ಕೊಳ್ದೆ ಹೋದ್ರೆ ಭಕ್ತಾ ಭಕ್ತ ಕಣ್ ಚುಚ್ಕೋತಾರೆ ಅಷ್ಟೇ ಕಸ ಗುಡ್ಸೋವಾಗೆಲ್ಲ. ಹಿಂಗೆ ಆಗೋಯ್ತು ನಮ್ಮ ಹಳ್ಳಿಗೆ ಕಸ ಗುಡ್ಸೋ ಕತೆ. ಏನ್ ಮಾಡ್ತೀರಾ? ಏನಾಯ್ತು? ಕಸ ಗುಡಿಸ್ತಿದ್ಯಾ ಇಲ್ಲ ಇನ್ನೂ ಒಂದು ಹಾಸ್ಟೆಲ್ ಶಾಪೇನು ಮೈಕೊಂಡು ಅಲ್ಲೆಲ್ಲಾರು ಬಿಸಾಕ್ಬಿಟ್ಟು ಬರ್ತಿದ್ಯೋ? ಮೇಕೆ ಸರಿ ಸರಿ ಪಕ್ಕಿನಲ್ಲಿ ಇಟ್ಬಿಟ್ಟು ರಾಮ್ ಶೆಟ್ರ್ ಅಂಗಡಿಗೆ ಹೋಗಿ ಪಂಚಾಯತ್ ಸಕ್ಕರೆ ತಗೊಂಡ್ ಬಾ. ಹೋಗು. ದುಡ್ಡು ದುಡ್ಡಿನ ಚಿಂತೆ ನಿನಗ್ಯಾಪ? ಅವನೇನಾದ್ರು ದುಡ್ಡಿನ ಮಾತೆತ್ತಿದ್ರೆ ಅವ್ನು ಕೇಸ್ ಹಿಯರಿಂಗು ನಾಳೆ ಅಂತ ಹೇಳ್ಬಿಡು. ಮನೆಗೆ ಸದ್ಯಕ್ಕೆ ಸಾಮಾನುಗಳೆಲ್ಲ ಇದೆ, ಬೇಕಾದಾಗೆಲ್ಲ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು. ಸರಿ ಸರಿ ಹೋಗು ಶನಿ. ಹೆಂಡತಿಗಳು ಮನೆ ಬರಬೇಡ ಹೀಗೆ ಲೋಕದಲ್ಲಿರೋರೆಲ್ಲ ಇವ್ರ ಹಾಗೆ. ನಮ್ಮಪ್ಪ ಲಾಯರಿ ಕೆಲಸ ಮಾಡ್ತಿದ್ದಾಗ ನಮ್ಮನೆ ಕಂಬಕ್ಕೂ ಲಾ ಗೊತ್ತಿತ್ತು. ಆ ಕಂಬಕ್ ಗೊತ್ತಿದ್ದ ಲಾನಲ್ಲಿ ಎಳ್ಳಷ್ಟಾದ್ರೂ ಇವ್ರಿಗೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಮಲ್ಲೇಶ್ವರದಲ್ಲಿ 3 ಮಾಡಿ ಮನೆ ಕಟ್ಬೋದಿತ್ತು. ಅಷ್ಟಕ್ಕೂ ಲಾಯರಿಗೆ ಬೇಕಾಗಿದ್ದೆಲ್ಲ ಇದೆ ಇವ್ರಿಗೆ. ಮಾತುಗಳಿಗೂ ಸುಳ್ಳುಗಳಿಗೂ ಕಮ್ಮಿ ಏನೂ ಇಲ್ಲ. ಬಾಯ್ ಬಿಡೋ ಬೆದ್ರಿ ನಾಲ್ಗೆ ನುಂಗ್ಕೊಂಡು ನಡಕ್ತಾ ನಿಂತಿರುತ್ತೋ ಇಲ್ಲ ಜಡ್ಜ್ಗಳು ಇವರ ಪೂರ್ವ ಜನ್ಮದ ಜ್ಞಾತಿಗಳು ಏನೋ ಕಾಣೆ. ಒಟ್ಟಲ್ಲಿ ಈ ಕೇಸ್ಗಳೆಲ್ಲ ಗೆಲ್ಲದ ಕೆಮ್ಮೂತ ನಂದಲೇ ಕಟ್ಟಿದೆ. ಇಷ್ಟೊತ್ತಿನಲ್ಲಿ ಏನ್ ಗಲಾಟೆ ನನ್ನ ಚೇಂಬರ್ಸ್ ನಲ್ಲಿ? ಏನೇ ಜೀವು, ನೀನೇ ಕಸ ಗುಡಿಸ್ತಿದ್ಯಾ? ಯಾಕೆ ಬೋರ ಎಲ್ಲೋದ? 12,72 ರೂಪಾಯಿ ಬಿಟ್ಟು ಎಲ್ ತಾನೇ ಹೋದಾನು? 72 ರೂಪಾಯಿ ಯಾರ್ದು? ಸದ್ಯ ಯಾರ್ದು ಅಲ್ಲ. ಒಂದ್ ವೇಳೆ ನಮ್ಮ ಹತ್ರ ಇದ್ದು ಬೋರನ್ ಕೊಟ್ರೆ ಅವಂದು ಸಂಬಳ 1 ಸಂವತ್ಸರದ್ದು. ಒಳ್ಳೇದಲ್ಲ, ಒಳಗ್ ಬನ್ನಿ. ನಾಟ್ ಎಟ್ ಆಲ್. ನಿನ್ ಕೈ ಪೊರ್ಕೆ ಇರೋ ತನಕ ಚಾಮರಂ ಪತಿಭೀಕರಂ ಇತಿ ನನ್ನ ಅಮರಹ. ಹೇಗ್ ಹೋಗಿ ಕಾಫಿ ತಂದ್ಬಿಡು. ಯಾರು ಫ್ರೆಂಡ್ಸ್ ಬಂದ್ಬಿಟ್ಟಾರ. ಹೀಗೆ ಸಕ್ಕರೆ ತರ ಕಟ್ತಿದ್ದೀನಿ ಆ ಬೋರ. ಇಲ್ಲಿಗೆ ದುಡ್ಡೆಲ್ಲಿದ್ದು? ಅಯ್ಯೋ ಬುದ್ಧಿ ಅಂಬೋದು ನಿಮ್ಮೊಬ್ರಿಗೇನೆ ಇದೆ. ಲಾರಿ ಹೊಟ್ಟೆ ದುಡ್ಡಿ ಈ ಲಾರಿ ಕೈ ಹಿಡಿದಿರೋ ನನಗೆ ಒಂಚೂರು ದುಡ್ಡಿದ್ದೆ ಸಕ್ಕರೆ ಸಹ ತರ್ಸ ಬಂದಂಗಿದೆ. ಅದೇ ರಾಮ್ ಶೆಟ್ರ್ ಕೇಸು ಅಂತ ಕೊಡ್ಕೊಂಡ್ಬಿಟ್ಟಿಲ್ವಾ 3 ತಿಂಗಳಿಂದೆ. ಅದ್ರ ಕೇಸ್ ಹಿಯರಿಂಗ್ ನಾನೇ ನಾಳೆ ಹಾಕೊಂಡಿದ್ದೀನಿ. ನೀನು ನಿನ್ನಂತ ವೈಫು ಇದ್ದು ಸ್ವಲ್ಪ ಲಕ್ಕೆದರ ಹೊಡಿತು ಆಡ್ ಸಿಂಹನ್ನ ಎತ್ ಕುಕ್ಕಾಬಿಡ್ತೇನೆ. ನಿಮ್ಮ ಈ ಮತಿ ಇರೋ ಯೋಗ್ಯತೆಗೆ ಇನ್ನೊಬ್ಬನ್ ಬೇರೆ ಎತ್ಕೊಬೇಕೆ? ಅದರಲ್ಲೂ ಲಾರ್ಡ್ ಸಿಂಹನಂತೆ. ಯಾರದು? ಬಂಗಾಳದ ಲಾರಿ ಜೀವು ಪ್ರಾಕ್ಟೀಸ್ಗೆ ಪ್ರಾರಂಭಿಸಿದ ಪ್ರಾಣಿ. ಅವನ್ ಮನೆಯಲ್ಲಿ ಗುಡ್ಸೋ ಕಸ ಕೂಡ ಲೆಕ್ಕದಿರಲಿಲ್ಲ. ಈ ಊಟ ಉಪಚಾರಗಳು ಎಣ್ಣೆ ಅಂತ ಒಂದೇ ಸಾರು ಇವತ್ತಿನಲ್ಲೇ ಈಗಿದ್ದ ಆ ಚಂಚಲ ಕಟಾಕ್ಷಿ ವರಲಕ್ಷ್ಮಿ ಕೊಂಡೇನ ಮಿಟಿಕ್ಸಿದ್ಲು. ಹೆಗದ ನೋಡು ಕೂಗ್ತಿ ನಾಡ್ ಪಟ್ಟಕ್ಕೆ. ಪಾತಾಳದಲ್ಲಿರೋ ಆ ಪಾಮರಾನೆ ನಾಡ್ ಪಟ್ಟಕ್ಕೆ ಇರ್ಬೇಕಾರೆ ಭೂತಾಳದಲ್ಲಿರೋ ನಾವಿದ್ರು ಅದಕ್ಕಿನ್ನ ಮೇಲೆ ಇರ್ಬಾರ್ದೆ. ಸಾಕು ನಿಮ್ ಮಾತೆಲ್ಲ ಹೀಗೆ. ಆ ಲಾಗಾಯತ್ನಿಂದ ನೀವು ಕಟ್ಟಿದ್ದೀರಲ್ಲ 300 ಅರಮನೆಗಳು, ಅದ್ರ ಜೊತೆಲಿ ಇದೊಂದು ಹೊಸ ಮಹಲ್. ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಆ ಲಾ ಪುಸ್ತಕಗಳು ಸುಮ್ಮನೆ ಕೊಳಿತಿದೆ, ಅದನ್ನ ಓದ್ಕೊಂಡು ಆ ಕೋರ್ಟ್ ಹೋಗಿ ವಾದ ಮಾಡಿ ಗೆದ್ದು ಸಂಪಾದನೆ ನನ್ನ ತಲೆ ತುದಿಯಿಂದ ಒಂದಿಷ್ಟವರೆಗೂ ಇದೆಯಲ್ಲ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನೆರೆ ಹೊರೆಯವರೆಲ್ಲ ಕಟ್ಟಿದಾರಲ್ಲ ದೊಡ್ಡ ಪಟ್ಟ ಬಂಡವಾಳವಿಲ್ಲದ ಬಡಾಯಿ ಅಂತ ಅದನ್ನ ಹೋಗ್ಲಾಡಿಸ್ಕೊಂಡು
ಮಾಡಿಸ್ಕೊಂಡು ನಮ್ಮ ಮಾನ ಮಿಗಿಸ್ಕೊಂಡು ಬರ್ತದೆ ಸಾಕಾಗಿ. ಹಿಂಗಸಲ್ಲ ಹೀಗೆ ನೋ ಎಂಕುಚದ ಮಠ ಆಗ ಬೋರನು ಬಂದ, ಸಕ್ಕರೆನು ಬಂತು. ನೀವ್ ಬಾಯಿ ಮಾತಿನಿಂದ ಏನಾದ್ರೂ ಎದ್ದು ಕೂಕಿದ್ರಲ್ಲ, ಆ ಪ್ರಯಾಸಕ್ಕೆ ಒಂದ್ ದೊಡ್ಡ ಚಮ್ ಕಾಫಿ ಬರ್ಕೊಳ್ಳಿ. ಗೋಲ್ಡನ್ ಗರ್ಲ್ ಜೀವ ಪುಟ್ಟಕ್ ಹಾಕಿದ ಪಾರ್ಟ್ನರ್ ಎಷ್ಟ್ ಆಂಗರ್ ಇದ್ರುವೆ ಏನ್ ಲವ್ವೇನೆ. ಈಗಿದೆ ನಾನು ಬಿಡಿಗಾಸ್ ಬಿದ್ದಿದೆ ಅಂತ ಬಕ್ಕಿ ನೋಡ್ತಾ ಬರ್ತಿದ್ದೇನೋ ಬಗ್ಗೆ ನಾಕರಿಗೆ ಚತುಷ್ಪಾದನ ಅದೊಂದು ಮಟ್ಟಿಗೂ ಒಪ್ಕೊಳ್ಳೇಬೇಕು. ಯಾವ ಕೆಲಸ ಹೇಳಿದ್ರು ಮೈ ಬಗ್ಸಿ ಕೆಲಸ ಮಾಡ್ತಾರೆ. ಯಾವತ್ತೂ ಲೇಟೆ, ಹುಟ್ಟಿದ್ದೇ ಲೇಟು, 10 ತಿಂಗಳಂತೆ ಹುಟ್ಟಿದ್ದು. ಹೇಳಿದ ಕೆಲಸ ಮಾಡ್ತಾ ಬದಲು ಮಾತೆತ್ತಿದೆ. ಬೆಕ್ಕಿನ ದುಡಿತಿದ್ದು ಕಿವಿಗೆ ಯಾರೋ ಜೂನಿಯರ್ಸ್ಗೂ ಕೆಲಸಗಾರರು ಇರೋ ವ್ಯತ್ಯಾಸನ ಕಿವಿ ಕೂಗ್ಬಿಟ್ಟಿದ್ದಾರೆ. ಈಗ ಈಚೆಗೆ ದುಡ್ಡು ದುಗಾಣಿ ಅಂತ ಗೊಳುಗುಟ್ಟ ಪ್ರಾರಂಭಿಸ್ಬಿಟ್ಟಿದೆ ಈ ಕುಗ್ಗು. ಮಧ್ಯೆ ಇವ್ರ ಅಪ್ಪನ ಹತ್ರ ಅಪ್ಕೊಂಡಿದ್ನಲ್ಲ, ತಿಂಗಳಿಗೆ 15 ಪ್ರಕಾರ 20 ತಿಂಗಳು ಬಾಕಿ 200 ರೂಪಾಯಿ ಏನಾದ್ರು ಕೇಳಿದ್ನೋ, ನಾನ್ ಮಟ್ಟು ನನ್ ಟ್ಯಾಕ್ಟಿಕ್ಸ್ ಇರೋ ತನಕ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋಬಹುದು. ಬಂದ ಅನ್ಕೊಂಡಿದ್ದೆ, ಈಗ ಸ್ಟಿಫ್ ಆಗಿರೋದೇ ಬೆಸ್ಟ್ ಹಿಂಗು. What is the meaning of this essay? What are you? Where are you? When are you? Why are you? What is it essay? ಇದೇ ಚೇಂಬರ್ಸೋ ಛತ್ರನೋ? ಕಾಲ ದೇಶ ವರ್ತಮಾನ ಒಂದು ಗೊತ್ತಾಗೋದಿಲ್ಲ ನಿಮಗೆ? ಡ್ಯೂಟಿ ಡೊಕ್ಯುಮೆಂಟ್ ಡಿಸಿಪ್ಲಿನ್ ಡಿಕ್ಷನರಿ ಆಗಿ ಓದಿದ್ದೇನೆ. ಹೋಗೋ ಬಾಯೋ. ಸರ್ ಇದು ಯಾರು ಎದುರಿಸ್ತಾ ಇದ್ದೀರಿ ಸರ್? ನಮ್ಮಪ್ಪ ಹೇಳ್ದ, ನಮ್ಮ ಫಾದರು ನೀನು ನಾಯರು ಓದಾಗಿದ್ದ ರೂಮ್ ಅನ್ಬೇಡ, ಚೇಂಬರ್ಸ್ ಅನ್ನು. ನಮ್ಮಪ್ಪ ಹೇಳ್ದ, ನೀನು ಲಾಯರ್ ಚೇಂಬರ್ ಓದಾಗಿಂದ ಚೇಂಬರ್ ಮನೆಯ ಕಸ ಗುಡಿಸೋದು, ಬಾವಿ ದಿನ ಸೇರಿ ಹಂಡ ತುಂಬಿಸೋದು, ಮಾರ್ಕೆಟ್ ಹೋಗಿ ತರಕಾರಿ ತಂದಾಕೋದು, ನಿನ್ ಕುಮಾರ ಇರನಲ್ಲ ಅವನ್ನ ದಿನ ಸ್ಕೂಲ್ ಕರ್ಕೊಂಡು ಹೋಗೋದು, ಇಷ್ಟೆಲ್ಲ ಅಂದ್ರೆ ನಿಮ್ ಕೋರ್ಟ್ಗೆ ತಗೊಂಡೋಗಿ ಸೇರಿಸಿ ಮತ್ತೆ ತಿಂಗಳಿಗೆ ಏನಿಲ್ಲ ಅಂದ್ರು 5 ದಿನಾದ್ರೂ ನಿಮ್ ಮನೆಗೆ ಅಡಿಗೆ ಮಾಡಿ ಹಾಕೋದು. ಇಷ್ಟೆಲ್ಲ ನೀನ್ ಮಾಡಿ ಕಲಿತಿರೋಲ್ಲ ಸದ್ಯ ಇಲ್ಲ ಮನೆಗೆ ಬಂದ್ಕಲ್ಲಿ ನಿಮ್ ಲಾಯರ್ ಕೊಡ್ಬೇಕಾಗಿತ್ತಲ್ಲ 300 ರೂಪಾಯಿ, ಅದನ್ನ ಇಸ್ಕೊಂಡ್ಬಂದು ಮನೆಗೆ ಬಂದು ಸೇರ್ಕೊಂಡು ಸರ್ ನಮ್ ಫಾದರು ಟೂ ಫಾರ್ ಹೋಗ್ಬಿಟ್ಟೆ ಅನ್ಸುತ್ತೆ. ವರ್ಗು ಕೂಡ ಟರ್ನ್ ಮಾಡುತ್ತೆ ಎಂಬುದನ್ನ ಒಟ್ಟದಕ್ಕೆ ಸರಿಯಾಗಿ ನನ್ನಿಂದ ಜೀವ ಬಂದ ಈ ಜಂತು ನನ್ನ ಮೇಲೆ ಹೆಡೆ ಎತ್ತಿ 300 ರೂಪಾಯಿ ಅರಿಯೋಸಕ್ಕೆ ಹೇಳುತ್ತಲ್ಲ, ಏನ್ ಮಾಡೋದು? ಸ್ಟಿಕ್ ಮೆಥಡ್ ಬಿಟ್ಟು ಸಾಫ್ಟ್ ಆಗಿ ತುಂಬಿ ಬರ್ತಾರೆ. ಬಾಳೋ ಈಗ ಬಾಳೋ ಬಾಳೋ ಈಗ ಬಾಳೋ. ನೀನು ಹೆಂಗು ಬ್ಲಡ್ ಬಾಯ್ಲಿಂಗ್, ಎಡೆ ನಾಗನ ಹಾವು ಎಡೆ ಎತ್ತಿ ಬುಸ್ಕುಟ್ಟೋದು ಅದು ಹೊಂದುತ್ತೆ. ಯಾಕೆ ಗೊತ್ತಾಗಿಲ್ಲ ಅಲ್ವಾ? ತಜನ್ಮ, ತದ್ವಯಸ್ಸು, ತದ್ ಬಿಸಿ ರಕ್ತ ಸಹಜ. ನಾನು ಕೋಲ್ಡ್, ನನ್ ಬ್ಲಡ್ ಕೋಲ್ಡ್. ಹೆಂಗ್ ವಯಸ್ಸನ್ನ ರೇಗೋದನ್ನ ಗಮನಿಸಿದೆ, ನಿನ್ ಕೀಲಾಟನ ಕಿವಿಗೆ ಹಾಕೊಳ್ದೆ, ನಿನ್ನ ಮುಂದಕ್ಕೆ ತರಬೇಕು ಅನ್ನೋ ಯಾವ ನಿಮಿತ್ತ ನಿಂತ್ಕೊಂಡಿದ್ದೀನೋ ಅದೇ ನಿಮಿತ್ತನ ನೀನು ಮರಿದಿರ ಕೋಲ್ಡ್ ಆಗಿ ಕಬ್ಬಿಣ ಹಾಕಿ ಹೇಳಬಹುದು. ಹೇಳೋ ನಿಮ್
ತಂದೆ, ಪಿತಾ, ಜನಕ 20 ತಿಂಗಳ ಹಿಂದೆ ನಿನ್ನ ಈ ಚೇಂಬರ್ಸ್ ಕರ್ಕೊಂಡ್ಬಂದು ದೊಡ್ಡ ಕೈನಲ್ಲಿಟ್ಟು ಗೆದ್ದಸ್ ಬರ್ತಿದ್ದ. ಸ್ವಾಮಿ, ಇವತ್ತಿಂದ ಈ ಮಗುನ ನಿಮ್ ಕೈನಲ್ಲಿಟ್ಟಿದ್ದೀನಿ. ಇವತ್ತಿಂದ ಈ ಮಗುಗೆ ತಂದೆ, ತಾಯಿ, ಬಂಧು, ಬಳಗ, ಒಟ್ಟಿನಲ್ಲಿ ಅಷ್ಟ ದಿಗ್ಪಾಲಕರು, ದೇವತೆಗಳು ತಾವೇ ಈ ಮಗುಗೆ ಅಂತ ಹೇಳಿ ನಿರ್ಮಾಣನ ನನ್ನ ಹೆಗಲ್ ಮೇಲೆ ಹಾಕಿದಾಗ ವಿಶ್ವಾಮಿತ್ರ ದಶರಥನ ಕೈಯಿಂದ ರಾಮ ಲಕ್ಷ್ಮಣನ ಅರಣ್ಯ ಕರ್ಕೊಂಡೋದು ದಾಖಲಿಸಿದ್ರು. ಅರಣ್ಯದ ಅನಾನುಕೂಲಗಳಲ್ಲಿ, ಅರಮನೆ ಅನುಕೂಲಗಳಲ್ಲಿ ನೀನು ನಿಮ್ ತಂದೆಯ ಮನೆಯಲ್ಲಿ ಅನುಭವಿಸಿದ ಸುಖ ಸೌಕರ್ಯಗಳನ್ನ ಜ್ಞಾಪಿಸಿಕೊಂಡ ಈಗ ಅವಸ್ಥೆ ಪಡಿಸಿದ್ದೆ ಹೊರತು ನನ್ನ ಲಾ ಟ್ರೈನಿಂಗ್ ಅಲ್ಲಿರೋ ರಿಜಿಡ್ ಡಿಸಿಪ್ಲಿನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕಾಣಿಸ್ಬೋದು. ಅಳೋ, ನಾಳೆಯಿಂದ ಓರ ಬೇಡ, ನೀನೇ ಕಸ ಗುಡಿಸು, ನೀನೇ ಕಸ ಗುಡಿಸು ಅಂತ ಅಂದೆ ಅಂತಿತ್ತು. ನೀನು ಅಲ್ಲ, ನಮ್ ರಾಯು ನನ್ ಕೈಲೇ ಬೋರ್ನ್ ಹಾಕಿ ಕಸ ಗುಡಿಸ್ತಾರಲ್ಲ ಅಂತ ಹೇಳ್ತೀಯ ಹೊತ್ತು ಅಲ್ಲ, ನಮ್ ರಾಯರು ನಂಗೆ ಹಿತೈಷಿಗಳು, ನನ್ ತಂದೆ ಫ್ರೆಂಡ್, ಇಂಥವ್ರು ನನ್ನ ಕೈನಲ್ಲೇ ಕಸ ಗುಡಿಸ್ಬೇಕಾರೆ ಏನೋ ಒಂದು ಮಸಲ ಇದೆ ಅಂತ ಯಾಕೆ? ಬಿಕಾಸ್ ಯು ಆರ್ ಯಂಗು. ಹೆಂಗಾದ್ರೂ ನೀಸಿರೋ ಬಾಯಿ. ಹೌದು, ಕಸ ಗುಡಿಸೋದಕ್ಕೂ ನಿನ್ ಮುಂದೆ ಲಾಯರ್ ಆಗೋದಕ್ಕೂ ಏನ್ ಸಂಬಂಧ? ನಿನ್ ಡೌಟ್ ಒಂದೇ ಬರುತ್ತೆ. ಎಕ್ಸ್ಪ್ಲನೇಷನ್ ಹೇಳ್ತೀನಿ ಕೇಳಬೇಕು. ನಾಳೆ ದಿವಸ ನೀನ್ ಎಲ್ಲಾ ಲಾಯರಿಗಳ ಜೊತೆ ನೀನು ಲಾಯರ್ ನಿಂತಿರ್ಬೇಕಾರೆ ನೀವು ಜಡ್ಜಿ ಎಲ್ಲಾ ಲಾಯರಿಗಳ ಮುಖಾನು ನೋಡುತ್ತಿವೆ ಬಂದು ಹಂಗಾಗಿ ಎಲ್ಲ ಈ ಲಾಯರು ಇಂಟೆಲಿಜೆಂಟ್ ಅಂಬೋದು ಓರೆಯೆಲ್ಲ ತುಂಬಿ ತುಂಬಿ ತುಳುಕಿ ತುಳುಕಿ ಕಣ್ಗಳಿಂದ ಹೊರಗೊಟ್ಟು ಇವ್ರು ಬುದ್ಧಿಯ ಇಷ್ಟಿರುವಾಗ ಇನ್ ಮೈನ್ ಸ್ಟಾಕ್ ಆಫ್ ಮೆದುಳು ಎಷ್ಟು ತಾನೇ ಇರಬೇಕು ಅಂತ ಯಾವ್ದಾದ್ರೂ ಒಂದು ಕಾಂಪ್ಲಿಕೇಟೆಡ್ ನಾಟಿ ಪಾಯಿಂಟ್ ತಿಳ್ಕೊಳ್ಳೋಕೆ ನಿಮ್ ಚೇಂಬರ್ಸ್ಗೆ ಕರ್ಸ್ಕೊಂಡು ನಾನು ತಿಳ್ಕೊ ಒಂದು ಚೇಂಬರ್ಸ್ ಪ್ರವೇಶಿಸುತ್ತವೆ. ಇಂಥ ಒಬ್ಬ ಗಟ್ಟಿಗ ಲಾಯರ್ ನನ್ನ ಚೇಂಬರ್ಸ್ ಬಂದಾಗ ಯಾಕೆ ಕೊಳಗಾಗ್ ಬಿದ್ದಿದೆ ಅಂತ ತಿಳ್ಕೊ. ನೀನು ದಪ್ಪು ನಿಂತಿದ ಸುತ್ತಮುತ್ತ ನೋಡಿ ಆ ಕೋಣೆ ಮೂಲಲ್ಲಿ ಇದೆಯಲ್ಲ ಕಸ್ಬಾಕೆನ ಕಸಿಕೊಂಡು ಜಡ್ಜಿ ಚೇಂಬರ್ಸ್ ನ ಜಾಡ್ಸಿ ಗುಡ್ಸಿ ಕಸಾನೆಲ್ಲ ಒಂದ್ ಕಡೆ ಬೇಯಿಸಿ ಕಸ್ಬಾಕೆನ ಈ ಕಡೆ ಇಟ್ಬಿಟ್ಟು ಬಂದು ನಿಂತ್ಕೊಂಡೆ ಅಂತ ಇಟ್ಕೋ. ಆ ಜಡ್ಜಿ ನನ್ ಬರೀ ಗೊಂಡ್ಬಿಟ್ಟಿದ್ದಕ್ಕೆ ಈತ ಇಷ್ಟೊಂದು ಚಟುವಟಿಕೆಯಿಂದ ಈ ಕಸ ಗುಡಿಸಿರೋದು ನೋಡ್ರೆ ನನ್ ಜೊತೆಲೇ ಇದ್ದಿದ್ರೆ ನಾನೇ ಎಷ್ಟು ಕೆಲಸ ಮಾಡ್ತಿದ್ದೆ. ಕಸ ಗುಡಿಸೋದ್ರಲ್ಲಿ ನೀಟಾಗಿರೋನು ನನ್ ಕಸುಬ್ರಲ್ಲೂ ನೀಟಾಗಿರ್ತಾನೆ. ಟೇಬಲ್ಲು ನೀಟು, ರೆಕಾರ್ಡ್ಸು ನೀಟು, ಲಾನು ಮಸ್ಟ್ ಬಿ ನೀಟು ಅಂತ ವೇಕೆನ್ಸಿ ಹಾಕ್ತಾನೆ. ನಿಸ್ಸಂದೇಹ ಕಸ ಗುಡಿಸೋದು ಇಲ್ಲ ಕಂಟಿ ಸರ ಹಾಕೊಂಡು ನಲ್ಲಾಡಕ್ಕೆ ನೆನಪಾಗುತ್ತೆ ಹೊರತು ನಿಮ್ಗೆ ಉಪಯೋಗ ಆಗೋದಿಲ್ಲ. ಅಡೋ, ನನ್ನ ಐಡಿಯಾ ಏನಂತ ಇದನ್ನೆಲ್ಲ ಸೇಫ್ ಆಗಿ ನನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟು ನಿಮಗೆ ಒಂದು ಚೇಂಬರ್ಸ್ ನ ಪರ್ಚೇಸ್ ಮಾಡಿ, ಒಂದ್ ಸೆಟ್ ಆಫ್ ಲಾ ಬುಕ್ಸ್ ನ ಪರ್ಚೇಸ್ ಮಾಡಿ, ಈ ಕಕ್ಷಿಗಾರನ್ನ ನೀನೇ ಕೇಸ್ ಕಂಡಕ್ಟ್ ಮಾಡೋದನ್ನ ನೋಡ್ಬೇಕು ಅಂತಿರೋ ನನ್ನ ಮೇಲೆ ಅಪನಂಬಿಕೆ ಮಾಡು. ಹೀಗೆ ಪಕ್ಕ ಪಡೋದು ಅನುಚಿತ. ನ್ಯಾಯಸ್ಥಾನ ಎಂಬ ದೇವಸ್ಥಾನದಲ್ಲಿ, ಕೋರ್ಟ್ ರೂಮ್ ಎಂಬ ಗರ್ಭಗುಡಿನಲ್ಲಿ, ಜುಡಿಷಿಯಲ್ ಬೆಂಚ್ ಎಂಬ ಮಂದಾಸನ ಪೀಠದ ಮೇಲೆ ನಿನ್ನ ಚೀಫ್ ಜಡ್ಜಿಯಾಗಿ ಇನ್ಸ್ಟಾಲ್ ಮಾಡಿ ನಿನ್ ಮುಖಕ್ಕೆ ಮಂಗಳಾರ ಸುತ್ತಿ ನನ್ನ ಮೇಲೆ ಅಪನಂಬಿಕೆನ ಮಾಡು. ನಾನ್ ಮುಂದಕ್ಕೆ ಬರೋದ್ನ ನಿನ್ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಟ್ರೈನಿಂಗ್ ಕೊಡ್ತಿರೋ ಮರ್ಮಾತ್ಮ ಏನೇನೋ ಮಾತಾಡ್ಬಿಟ್ಟೆ ಸರ್. ಕಂಡವರು ಕಾಡ್ದವರು ಹೇಳ್ಕೊಟ್ಟಿದ್ದೆಲ್ಲ ನಮ್ಗೆ ನಿಮ್ಮೇಲೆ ನಾನು ಅಪನಂಬಿಕೆ ಇಟ್ಟಿದ್ದೆ. ಸ್ವಲ್ಪ ಕ್ಷಮಿಸಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಮಾಡೋ ನಿನ್ ತಪ್ಪಾಗ್ಲಿ ನನ್ ತಪ್ಪಾಗ್ಲಿ ನಮ್ಮೆಲ್ಲಾ ತಪ್ಪನ್ನ ಕ್ಷಮಿಸೋಕೆ ಆ ತಪ್ಪ ಇದ್ದಂಗೆ ಅನ್ನೋದನ್ನ ಬರೀತೀರಾ ಅಂತ ಮೇಲೆ ಭಾರ ಹಾಕೋದಲ್ಲೇ ಬೆಸ್ಟಿಂಗು. ಹಾಗಾದ್ರೆ ಈಗ ಹೇಗಿದೆ ವೈಗಿ ಮನಸ್ಸು ಬೇಕಾದ್ರೆ ಸ್ವಲ್ಪ ಸುಧಾರಿಸ್ಕೋಬಹುದು. ಇಲ್ಲ ಸರ್, ತಪ್ಪು ಮಟ್ಟಿಗಿದೆ. ಒಟ್ಟಿನಲ್ಲಿ ಬೆಸ್ಟಿಂಗು ಅನ್ನೋ 2.5 ತೊಲ ಎತ್ತಿದ್ರೆ ನಿಮ್ಗೆ ನ್ಯಾಯ ಸಿಗಲ್ಲ ಮಗು ಸರ್. ಹಾಗಾದ್ರೆ
ಹೋಗಿ 2 ತಲ ನೆಶ ತಂದ್ಬಿಡ್ಬೇಕು. ಆವಾಗಿನ ಹಾಗೆ ನೀನೇನ್ ದುಡ್ಡು ಕೊಡ್ಬೇಡ. ಕೇಸ್ ಹಿಯರಿಂಗು ನಾಳೆ ಅಂತೆ. ಆಯ್ತು ಸರ್. ಬೇಗ ಬಂದ್ಬಿಡ್ಬೇಕು. ಆಯ್ತು ಸರ್. ಡಿಪ್ಲೊಮಸಿ ಮತ್ತು ಟ್ಯಾಕ್ಟಿಕ್ಸ್ ಇರೋ ತನಕ ಆಫ್ಟರ್ ಆಲ್ ಆನೆಸ್ಟ್ ಎಂಬುದು ಬೆಸ್ಟ್ ಪಾಲಿಸಿ ಹೆಸರು. ಕಾಫಿ ಆರೋದು ನನ್ ತಪ್ಪಲ್ಲ. ಬಿಸಿ ಮಾಡ್ಕೊಂಡ್ಬಿಡು. ಒಲೆ ಉರಿತಾನೆ ತಾನೆ? ಕಾಫಿ ಮಾಡಿದ್ದು ಒಲೆಲಲ್ಲ, ಸ್ಟವ್ ನಲ್ಲಿ. ಯಾಕೆ? ಯಾಕೇನು ಒಲೆ ಕಟ್ಟಿಗೆ ಎಲ್ಲಿದೆ? ಮುಂದೆ ಅಲ್ಲೇ ಒಂದ್ ಗಾಡಿ ಕಟ್ಟಿಗೆ. ನೀ ತರ್ಸಿದ್ ಕಟ್ಟಿಗೆನೆ. ಅದನ್ನ ಒಡೆದ್ರೆ ತಾನೇ ಒಲೆ ಉಪಯೋಗ. ಪ್ರಾಣಿ ನಿಮ್ ಗುಮಾಸ್ತನೋ ಗೋನ್ನಲ್ಲಿ ಅಂಟಿದ ಹೆಂಚಿ ಕಟ್ಟಿ. ಇನ್ಯಾರಿ ಮನೇಲಿ ನಾನು ಬಿಟ್ರೆ ಆ ಸೊಂಟ ಮುಖ್ಯವಂಗಿ ಘೋರ. ಏನ್ ಗಾಡಿಗಿರಿ ಮಾಡ್ತಿದ್ರಿ ನೀವು? ಒಂದ್ ಕುದುರೆ ಗಾಡಿಗೂ ಯೋಗ್ಯತೆ ಇಲ್ಲ. ನಾನು ಏನ್ ಮಾಡ್ಲಿಕ್ಕೆ? ಕುದುರೆ ದುಡ್ಡಿತ್ತು, ಗಾಡಿ ದುಡ್ಡಿಲ್ಲ. ಗಾಡಿ ದುಡ್ಡಿತ್ತು, ಕುದುರೆ ದುಡ್ಡಿಲ್ಲ. ಈ ಎರಡನ್ನೂ ಕೊಂಡ್ಕೊಳ್ಳಕ್ಕೆ ದುಡ್ಡೇನಾದ್ರು ಸೇವ್ ಮಾಡಿದ್ನೋ ಸಾಮಾನ್ಯಗಳು ದುಡ್ಡಿಲ್ಲ. ಒಂದ್ ಐಡಿಯಾ ಜೀವೋ, ಪುಟ್ಟದೊಂದ್ ಗಾಡಿನೂ ಸಾಮಾನು ಕೊಡ್ತೀನಿ. ಬೇಕಾದಾಗೆಲ್ಲ ಈ ಚತುಷ್ಪಾದನ ಯೂಸ್ ಮಾಡ್ಕೊಂಡು ಹಾರ್ನೆಸ್ ಮಾಡು. ಚೆನ್ನಾಯ್ತು, ನಮ್ಮ ವಂಶಕ್ಕೆ ಹೊಸ ಕಸ್ಬು. ನಾನು ಒಬ್ಬನೇ ಯಾಕೆ, ನಮ್ಮ ಅಣ್ಣನು ಕರ್ಕೊಳ್ತೀನಿ. ಹಾಕು ನೋಡಿ, ಜೋಡಿ ಇರ್ಲಿ ಜೀವೋ, ಗಡ್ಲೆ ಹಿಟ್ಟಿದೆ, ಬದನೆಕಾಯೋ ಬಾಳೆಕಾಯೋ ಇದೆ. ಒಂದ್ ತಟ್ಟೆ ಊಟ, ಒಂದ್ ಕಪ್ ಕಾಫಿ ತಂದ್ಬಿಡು. ಒಮ್ಮಲ್ಲೇ 6 ತಿಂಗಳು ಬೇಕಾದ ಕಟ್ಕೆನ ನಾನೇ ಹೊಡೆದಾಕ್ತೀನಿ. ಏನಿದು? ನಾನೇ ಮನೆ ಸೌದೆ ಹೊಡೆಯೋ ಸ್ಥಿತಿಗೆ ಬಂದ್ಬಿಟ್ಟಿದೆಯಲ್ಲ ನನ್ನ ಸಂಸಾರ. ಸ್ಟಿಲ್ ಆಪತ್ಕಾಲೆ ನಾಸ್ತಿ ಮರ್ಯಾದೆ. ನಾನಾ ಹುಟ್ಟಿದ ಮೇಲೆ ಮಿಕ್ಕವರೆಲ್ಲ ಇಲ್ಲದಾಗ ಮೈಸಲ್ಪೆ ರಾಜ, ಪುಷ್ಟಾಚೆ ಮಂತ್ರಿ, ಕೈಕಾಲ್ಗಡೆ ಇನ್ಫ್ಯಾಂಟ್ರಿ ಕ್ಯಾವಲ್ರಿ. ಬಟ್ ಕಾಫಿ ಬೋಂಡಾರು ಬರ್ಲಿ. ಯಾರದು? ಏನು ಕೇಸೆ? ನಿಮ್ ಪದ ಕೇಸ್ ಅಲ್ಲೇ ಲಾಯರಿ ಮನೆ ಕಡೆಗೆ, ನಾನೇ ಮೊದಲೇ ನಿಮ್ ಮನೆ ಕಡೆ. ಅದೇ ಆ ದೊಡ್ಡಟ್ಟಿ ನಿಂಗಪ್ಪಣ್ಣ ಜಂಗರ ಕೋಟ್ಗಳು ನಮ್ಮ ಏನ್ ಕಾಲದಲ್ಲಿ ಅವ್ರಯ್ಯ ಕಿತ್ಕೊಂಡು ನಾವು ಹೊಲ ತಿರುಗಿ ನಾನು ಕೈ ಕೊಡ್ಬಿಟ್ಟ 7 ದುಡ್ಡು ತಾನೇ ಖರ್ಚಾಗಿ ಸೊನ್ನೆ. ಎಲ್ಲ ಎಲ್ಲಿ? ಏನ್ ಕೇಸು? ಹೇಳೋದೇನು? ಅಲ್ಲೊಂದೊಮ್ಮೆ ಆ ಎದುರು ಮನೆ ಲಾಯರಿ ಕಟ್ನೆಲ್ಲ ಒಂದು ಕಾಗದ ಬಿಡಿದ್ರೆ ಕೊನೆಯಿಂದ ಕೊನೆ ತನಕ ಕಣ್ಣಿಗೆ ಸುಲೋಚನಾ ಸಿಕ್ಕಿಸ್ಕೊಂಡು ಓದಿ. ಇದ್ಯಾವುದೇ ಇವಳಪ್ಪಂದ್ರಂಗೆ ಮನೆ ಪುಸ್ತಕ ನೋಡಿ ಓದ್ಕೊಂಡು ಕೇಸು ಎಂತ ಬೆತ್ತಲಾಗಿ ಕೈಲಿ ಸಿಕ್ಕರು ಸೋಲಂಗಿಲ್ಲ ಅಂತ ಬುದ್ಧಿ ಅವಯ್ಯ ನಿಮಗೆ ಬೋಡಪ್ಪನವನೇ. ಎದುರು ಮನೆ ಲಾಯರಿ ಕಟ್ನೆಲ್ಲ ಓದಿ ಯಾವ ಬೆತ್ತಕಡಿನೂ ಸೋಲ ಹಾಗಿಲ್ಲ ಅಂತ ಹೇಳಿದಿನ ಪೊಲೀಸ್ಗೋಕೆ ಅವ್ನು ಬಿಟ್ಟು ನನ್ನ ಹತ್ರ ಬಂದಿದೆ ಕೇಸ್ನ. ಹಂಗಲ್ಲ ಬುದ್ಧಿ, 10 ನಿಮಿಷದಲ್ಲಿ ಕೆಲವು ಮುಖದ್ದಮೆಗೆ 500 ರೂಪಾಯಿ ಕೇಳ್ತಾನಲ್ಲ. ನಮ್ಮಂತ ಬಡವನ್ ಪಾಡಂಗೆ 500 ಹೆಂಗೆ? ಹಾಗಾದ್ರೆ ಆತ ದುಡ್ಡು ಕೇಳಿ ತಪ್ಪು, ನಾನು ದುಡ್ಡಿಲ್ದೆ ದುಡಿಯೋ ಬೆಪ್ಪು ಅಂತ ನಿನ್ ತೀರ್ಮಾನ. ಲಕ್ಕನವೇ ನಾಯನವೇ ನ್ಯಾಯವಾಗಿ ಲೆಕ್ಕಾಚಾರದ ಮೇಲೆ ದುಡ್ಡು ಕೇಳೋದನ್ನ ಬಿಟ್ಬಿಟ್ಟು ಬಡವರನ್ನ 1000 ಅಂತ ಕಳಿಸೋದು ನ್ಯಾಯನ ನಿಮ್ ಪದ ಅಲ್ಲ, ನ್ಯಾಯವಲ್ಲ. ಬಡಬಗ್ಗರಿಗೆ ಸಹಾಯ ಮಾಡಬೇಕು ಅಂತಿರೋ ಲಾಯರ್ ಎಲ್ಲ ಯಾಕೆ? ಬಾರಯ್ಯ, ಹೆಸರೇನೇ ಏನಿದ್ದು? ಎಪ್ಪೇಗೌಡನ ನೋಡಿ. ಅದೇ ದೊಡ್ಡಟ್ಟಿ ಕೋರೆಗೌಡ ದೊಡ್ಡ ಮಗ ಎಪ್ಪೇಗೌಡ. ಬರೆಯೋ ಬರುತ್ತೆ ಹೆಸರು. ಯಾಪಟ್ಟಿ ರೋಗಟ ಬರೋಣ
ಇನ್ಸ್ಟಿಟ್ಯೂಟ್ ಕೋರ್ಟು 4 ಇಯರಿಂಗು 1 ಅಬ್ಸರ್ವ್ಮೆಂಟ್ 25. ಸಬ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟು ಡಿಟೋ 25 4 3. ಮನುಷ್ಯ ತಕ್ಕ ಮಟ್ಟಿಗಿದ್ದಾನೆ. ದಿನಕ್ಕೆ 8 ಆಣೆ, ತಿಂಗಳಿಗೆ 15, 15 ಆಗ 90, 10 ರೂಪಾಯಿ ಹೋಗ್ಲಿ. ಹಳ್ಳಿ ತರ ತರಕಾರಿನ ಮೇಕಪ್ ಆಗುತ್ತೆ. ಕೇಸ್ನಲ್ಲಿ ಗೆದ್ದು ಬರ್ಬೇಕಾಗಿರೋ ದುಡ್ಡನ್ನ ಕೆಲಸದಲ್ಲಿ ಕೀಳೋದು ಡಿಪ್ಲೊಮೆಸಿ. ಅಪ್ಪ ಗೌಡ ಬುದೇ, ಈ ಕೇಸ್ ಎತ್ಕೊಡಕ್ಕೆ 2 ತಿಂಗಳಾದ್ರೂ ಆಗುತ್ತೆ. ಸರಾಸರಿ ಹಿಯರಿಂಗು, ಸಾಕ್ಷಿಗಳು ಆಗೋರ ಅಲ್ಲಿ ತನಕ ನಾನ್ ಬದುಕಿರ್ಬೇಡ್ವೆ. ಅಯ್ಯೋ ಏನ್ ಬುದ್ಧಿ ಇದೇನು ಮಾತಾಡ್ತೀರಾ? ಬದುಕದೇನು ನಿಮ್ಮಂತವ್ರು ಬದುಕಿರ್ಲೇಬೇಕು. ದಿನ ಬದುಕಿರೋಕೆ ಅನ್ನ ಬೇಕು, ಅಕ್ಕಿ ಇದೆ ಮನೆಯಲ್ಲಿ, ತರಕಾರಿಗಳು ಇವೆ, ಒಲೆನು ಕಟ್ಟಿಯೇನು ತಥಾ. ಈ ಮನೆ ಕಟ್ಟಿದಾಗ ಈ ಮನೆ ಕಟ್ಟೋನು ಅಡಿಗೆ ಮನೆಯಲ್ಲಿ ಒಲೆ ಹಾಕಿದಾಗ ಒಲೆ ಬಹಳ ಚಿಕ್ಕದಾಗಿದೆ. ಇನ್ನು ನಾನು ಕೊಂಡ್ಕೊಂಡು ಕಟ್ಟಿಗೆಗಳು ಬಹಳ ದೊಡ್ಡವು. ಇದಕ್ಕೇನು ಉಪಾಯ? ಉಪಾಯ ಏನು ಬುದ್ಧಿ? ಗಂಟಿಗೆ ನಾ ಚಿಕ್ಕ ಚಿಕ್ಕದಾಗಿ ಸೀಳೋದು ಅದೇ ಉಪಾಯ. ಉಪಾಯ ಒಂದೇ ಅಲ್ಲ, ಇನ್ನಿಂದ ಆಗ್ಬೇಕಾದ್ರೆ ಉತ್ತರ ಏನನ್ನಯ್ಯ ಬುದ್ಧಿ? ಕೋರ್ಟ್ಗೆ ಕೇಸ್ ಅಂತ ಕಟ್ಟಂದ್ರೆ ಕಟ್ ಅನ್ನೋನ್ ಕೈಲಿ ಕಟ್ಟಿಗೆ ಹೊಡ್ಸ್ಕೊಂಡು ಲೆಕ್ಕಾಚಾರ ಬಡಿ ಬುದ್ಧಿ ನನ್ ಕಟ್ಟ ಏಟೋಲ್ಲ ಈ ಊರ್ನಲ್ಲಿ. ಹಾಗಾದ್ರೆ ಇನ್ನೊಬ್ಬ ಲಾಯರ್ ಇಟ್ಕೊಂಡು ಈ ಕಟ್ಟ ಬಿಡಿಸ್ಕೊ. ಯಾರ ಹತ್ರ ಈ ಹಳ್ಳಿ ಗಮನ ಚಾಲಕೋ? ಏನೋ ನಾನ್ ಚಾಪೆ ಕೆಳಗಡೆ ತೂಕೊಂಡು ಕೆಳಗಡೆ ತೂಕೊಳ್ತಾನಲ್ಲ. ಅದೇನ್ ಮಾಡೋದು? ಶಿವ ಕೊಟ್ಟದ್ದೇ ಪ್ರಸಾದ. ಆಯ್ತು ಬಿಡಿ ಬುದ್ಧಿ, ನೀವ್ ಹೆಂಗೋ ಹೇಳ್ತಾರೋ ಹಂಗೆ. ಅದೇನು ಸೌದೆನ ಬರಿ ಕೈಲ ಸೀಳೋದು? ಕೊಡ್ಲಿ ಇದೆ ಬರ ಬಾರೋ. ಇದನ್ನ ಕರ್ಕೊಂಡೋಗಿ ಹೊರ ಅದು ಕುರ್ಚಿ ಹಾಕಿ. ಸ್ವಲ್ಪ ಸಹಾಯ ಮಾಡಪ್ಪ. ಹೊರ ಇದನ್ನ ಕರ್ಕೊಂಡು ಹೋಗಿ ಕೊಡ್ಲಿ ಕೊಟ್ಟು ಕಕ್ಕೆ ಒಡ್ಸು. ಪಕ್ಕದಲ್ಲೇ ನಿಲ್ಬೇಡ. ನೀನ್ ಆಕಾರ ನೋಡ್ಬಿಟ್ಟು ಕುರಿ ಅನ್ನೋ ಭ್ರಮೆನಲ್ಲಿ ಕಾಲಮನ್ ಬಲಿಗಿರಿ ಕೊಟ್ಬಿಟ್ಟ. ಡಿಪ್ಲೊಮಸಿ ಮತ್ತು ದೇವರ ಮೇಲೆ ನಂಬಿಕೆ ಇರೋ ತನಕ ಭಯ ಇಲ್ಲ. ಆಫ್ಟರ್ ಆಲ್ ಆನೆಸ್ಟ್ ಎಂಬುದು ಬೆಸ್ಟ್ ಪಾಲಿಸಿ ಹೆಸರು. ಥ್ಯಾಂಕ್ ಯು ಜಿ. ಈ ಸ್ಟೇಟ್ಮೆಂಟ್ ನ 2 ಕಾಪಿ ಮಾಡೋದು. ಇವತ್ತೇನು ಎಕ್ಲಿಪ್ಸೆ ಮಾಡೋ? ಎಕ್ಲಿಪ್ಸ್ ಅಂದ್ರೆ ನಿಂಗೇನಾದ್ರು ಗೊತ್ತೇನಿಯಾ? Let me see. Eclipse of the moon ಅಂದ್ರೇನು? Shadow of the earth. On the what? On the moon. Eclipse of the sun ಅಂದ್ರೇನು? Shadow of the earth. On the what? On the sun. Good. Very good. ಹೇಳಿ ನೋಡೋಣ. Shadow of the sun ಅಂದ್ರೇನು? Shadow of the sun. ಸರಿ ಬೇಡ ಇದು. Eclipse of the earth ಅಂದ್ರೇನು? ಉಂಟೆ ಸರ್. ಉಂಟು ಬಾಡು. Shadow of the sun. Shadow of my son on this earth.
ಕಂಪ್ಯಾರಿಟಿವ್ ಕಲರ್. ಈ ಸೆನ್ಸಿಬಲ್ ಜೀವೋ ಇವ್ರ ಫೋಟೋ ತೆಗೆಸಿ ಇವ್ರ ತಸ್ವೀರ್ನ ಗೋಡೆಗೆ ಹಾಕಿದ್ರೆ ಹತ್ತನೇ ಕೋಣೆಗೆ ಕಿಟಕಿ ಇಟ್ಕೊಂಡಿದ್ದಾರೆ The answer is in the negative. ನೆಗೆಟಿವ್ ಅಲ್ಲಿ ಕಪ್ಪಾಗಿದ್ರು ಕೆಂಪಾಗಿ ಅಂತಾನೆ. ಏನೋ ಹೊರಡು ಸ್ಕೂಲ್ಗೆ. ಏನೋ ಅದ್ರ ಭಾಷೆಯಲ್ಲಿ ಅದು ಕೇಳುತ್ತೆ, ಭಾಷಾಂತರಕ್ಕೆ ಅದ್ರ ಅಮ್ಮ ತಯಾರಾಗಿತ್ತು. ಈ ತೊಗಯ ವಯಸ್ಸಾಗಿಲ್ಲ. ಕೇಳಿದ್ದು ಹೊರಡು ಸ್ಕೂಲ್ಗೆ. ಕೊಂಡ್ಕೊಡೋದನ್ನ ಅವ್ನು ಕೇಳೋದನ್ನ ಕೊಂಡ್ಕೊಡೋ ಯೋಗ್ಯತೆ ಇದ್ದ ಹೋದ್ರು ಅವ್ನು ಏನ್ ಕೇಳ್ತಾನೆ, ಅದಕ್ಕೆ ಏನ್ ಬೇಕು ಅನ್ನೋದನ್ನ ಕಿವಿಗಾದ್ರೂ ಹಾಕೋಬಾರ್ದೆ. ಬಾರ್ದೇನು ಬಹುದು, ಕಿವಿಗೆ ಹಾಕೋಬಹುದು. ಬಾಳೋ ಒಂದ್ ಫುಲ್ ಸ್ಕ್ಯಾಪ್ ತಗೋ. ಚಿಕ್ಕ ಹೇಳಿದ್ನೆಲ್ಲ ತಪ್ಸೀಳಾಗಿ ಬರ್ಕೋ. ಬಾರೋ ಇಹಲೋಕದಲ್ಲಿರೋ ಆಸೆನೆಲ್ಲ ಬಾಳು ಬಗೆಯಲ್ಲಿ ಪಟ್ಲಿ ತಿಳ್ಸ್ಕೋ. ಹೇಳೋ ಭಯ ನಿಮ್ಗೂ ಬೇಡ, ಕೊಂಡ್ಕೊಡೋ ಭಯ ನನ್ಗೂ ಇಲ್ಲ. ಹೇಳು ಹೇಳು. ಆಯ್ತು, ಒಬ್ಬ ರಾಜಪುತ್ರಂಗೆ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಬಿಲ್ಲು, ಬಾಣ, ಬತ್ತಳಿಕೆ ಈಗ ಆಸೆ ಕೊಡೋದು. ಬ್ರಾಹ್ಮಣ ಒಟ್ಟು ಅಂತ ಕೇಳಿದ್ರೆ ರಾಮಾಯಣ, ಮಹಾಭಾರತ ಹೀಗೆ ಕೇಳೋದು. ಆದ್ರೆ ಈ ನನ್ನ ಮಗನ್ಗೆ ತಾಪಂ ಪಪ್ಪು, ಕೊಬ್ಬರಿ ಮಿಠಾಯಿ ಇದಕ್ ಮೇಲೆ ಓಡೋದೇ ಇಲ್ಲ. ಈ ಡಬಲ್ ಡಿಸ್ಟ್ರಿಕ್ಟ್ ಡಬ್ಬನ ಬುದ್ಧಿ. ಭೂಗೋಳ, ಐ ಥಿಂಕ್ ಹುಡುಕಾಡಷ್ಟು ಇಂಟ್ರೆಸ್ಟೆಡ್ ಇನ್ ಜಿಯೋಗ್ರಫಿ. ವರ್ಲ್ಡ್ ಮ್ಯಾಪ್, ಗ್ಲೋಬ್ ಕೇಳ್ತಿದ್ದಾನೆ. ಮಸ್ಟ್ ಗಿಫ್ಟ್ ಇಟ್ ಯು ಸಿ. ಯಾಕಲ್ಲ ಸರ್ ಕೇಳ್ತಿರೋದು, ಕೇಳ್ತಿರೋದು ಭೂಗೋಳದ ಮಾತಾಡಿ ಪಟಾಕಿ ಕಟ್ಟು. ಡಬ್ಬಲ್ ಜಿಂಕೆ ಡಬ್ಬಲ್ ಬ್ಯಾರಲ್ ಬಂದೂಕು ಜಿಂಕೆ ಆಗಿತ್ತು. ಅದೇ ರಾಜಪುತ್ರ, ಬಿಲ್ಲು, ಬಾಣ, ಬತ್ತಳಿಕೆ ಕಿವಿಗೆ ಬಿತ್ತು. ಯಾವ ಪೂರ್ವ ಜನ್ಮದ ಸ್ಮರಣೆ ಅಂತಂತೆ. ಬಟ್ ಬಂದೂಕು ಕೇಳ್ತಿದ್ದಾನೆ. ಚೈಲ್ಡು ಬಂದೂಕಲ್ಲ ಸರ್ ಕೇಳ್ತಿರೋದು, 2 ಜಿಂಕೆ ಮಾರ್ಗಕ್ಕೆ ಸೂದಿ ಪಟಾಕಿ ಕಟ್ಟು. ಕನ್ನಡಕ್ಕೆ ಸಾಲ ಇಂಗ್ಲಿಷ್ ನಪ್ಪಾಗಿ ಬರೀಬೇಕು ಅಂತ ನಿನ್ನ ಆಂಬಿಷನ್ ಬಾ. ಇನ್ನಂತವನು ನನ್ನ ಸ್ಕೂಲ್ ಡೇಸ್ ನಲ್ಲಿ ಸಹಪಾಠಿ ಆಗಿದ್ರೆ ನಿತ್ಯ ಮಾರ್ನಿಂಗ್ ಕ್ಲಾಸು ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಅಮಾವಾಸ್ಯೆ. ಸ್ಕೂಲ್ ಬಿಟ್ಟು ಬಾ. ಹೇಗ್ ಬೇಡ ಗಂಡು ಮಕ್ಕಳನ್ನ ಸಾಕೋದಾರಿ ಗಂಡಸರು ಗೊತ್ತೇ ಹೊರತು
ನಾನು ಹೇಗೋ ಇರೋದು ಒಂದೊಂದು ನಿಮಿಷ ಚೇಂಜ್ ಆಗುತ್ತೆ ನನ್ನ ಸ್ವಭಾವ. ಹಿರಿಯರ ಮನಸ್ಸು ಫ್ರೆಂಡ್ಸ್ಗೆ ಏನ್ ಹೇಳ್ತಾ ಇದ್ದೆ? ಶಾಂತಿಗಳು ಎಷ್ಟೇ ಸಾರುವೆ ಪ್ರಿಯ ಮನಸ್ಸು ಚಂಚಲ ಅಂತ ಇರ್ಲಾಕಲ್ಲ ಸೇರಿಸ್ತಾ ಕ್ಷಮೆ ಕ್ಷಮೆ ನೀನೇನು ನಿಮ್ ಹೆಂಗಸರ ಗುಣನೇ ಕ್ಷಮೆ. ನಿಮ್ ರಾಕ್ ಬಾಟಮ್ ಕ್ಯಾರೆಕ್ಟರ್ ಸಂಸ್ಕೃತದಲ್ಲಿ ಎಲ್ಲೋ ಕ್ಷಮೆಯ ದರಿದ್ರಿ. ಇನ್ನೊಂದು ಫೋಟೋ ಹಾಕಿರ್ತೀನಿ ಯಾರು ಬಂದ್ರು ಅನ್ಸುತ್ತೆ. ತಗೊಂಡ್ ಹೋಗಿ ಫ್ರೆಂಡ್ಸ್ ಹೇಳ್ಬೇಕು ಪ್ರತಿ ಬೇರೆ ಕರೀತಾ ಇದ್ದಾರೆ. ಹಿಂದ್ಗಡೆ ಸುಧಾರ್ತಾ ಇರೋ ಸಮಯ ನೋಡಿ ಸುರ್ಕೋತೇನೆ. ಟಿಫಿನ್ ಟೈಮಿಂಗ್ ಎಷ್ಟನ್ನ ಚೇಂಜ್ ಮಾಡು, ಟಿಫಿನ್ ಎಂತಾನೆ ಹೇಳು. ವೈರ್ಲೆಸ್ ತಿಳ್ಕೊತಾರೆ ಈ ಫ್ರೆಂಡ್ಸ್. ಬನ್ನಿ ಏನಿದು ಇಷ್ಟೊಂದು ಲೇಟು ಬಾಗಿಲು ತೆಗೆಯೋದು? ಅರ್ಧ ಗಂಟೆಯಿಂದ ನಾವು ಡೋಂಟ್ ಬಿ ಸಿಲಿ ಬಾಯ್ಸ್. ನೀವು ಬಂದು ಕ್ಲಾಸು ಇನ್ನು ನನ್ನ ಪ್ರಾಕ್ಟೀಸು ರೈಲಿಂಗ್ ಡೆಲಿವರಿ ಈ ಫೀಸ್ಗೆ ಅಂತ ಬರೋ ಕ್ಲೈಂಟ್ಸ್ ಎಲ್ಲ ವೆಲ್ಕಮ್ ಮಾಡ್ತಿದ್ದೆ. ಮೈ ಓಲ್ಡ್ ಡೇಸ್ ವಕಾಲತ್ ಬರೋ ಫೀಸ್ ನಲ್ಲೇ ಸಂಸಾರನ ಜಗಿಸ್ತಿದ್ದೆ. 1000 ಗಂಟೆ ಸುರಿಯೋರು ಕ್ಲೈಂಟ್ ಇರ್ಬೇಕಾದ್ರೆ 100 ರೂಪಾಯಿ ಕೊಡೋ 1000 ಕ್ಲೈಂಟ್ ದರ್ಶನಕ್ಕೆ ಸಲಾಮ್ ಅಂತ ಯಾರು ಬರ್ದಿರೋ ಹಾಗೆ ಬೀದಿ ಬಾಗಿಲು ಹಿಡಿದು ಸ್ಟಡಿ ಮಾಡ್ತಾ ಇದ್ದೆ. ಈ ಬೀದಿಲೆಲ್ಲ ಲಾರಿಗಳು, ಒಬ್ಬೊಬ್ಬ ಲಾರಿಗಳು ಅವನ ಮನೆ ಮುಂದೆ ನಿಂತ್ಕೊಂಡು ಬನ್ನಿ ಬನ್ನಿ ಅಂತ ಬೇಕಾಗ್ತಿರ್ಬೇಕಾದ್ರೆ ಆನ್ ಮಟ್ಟಿಗೂ ನಾನೇನ್ ಪ್ರಯೋಜನ? ಟು ಅಪಾಲಜೆಟಿಕಲಿ ಎಕ್ಸ್ಪ್ಲೈನ್ ಟು ಯು ಮೈ ಬಿಲೇಟೆಡ್ ಬಾಗಿಲು ತೆಗೆದಿದ್ದ ರೆಕಾರ್ಡ್ಸ್ ನ ತಿರುಗಿ ಹಾಕ್ತಾ ಇದ್ದೆ. ಬಿಸಿ ಏನು ಪ್ರಿನ್ಸ್ ಏನು ಬೇಸಿಗೆಯಲ್ಲಿ ಎಂತ ಬೇಸಿಗೆ ರಂಗು ನೀನ್ ಎಂತಾನೆ ಬಿತ್ಕೊಂಡಿರೋ, ಎಂತ ಹುಲ್ತಾನೆ ಹೊತ್ಕೊಂಡಿರೋ. ಆ ಹಾಫ್ ಪಾಸ್ ಇನ್ ದ ಮಾರ್ನಿಂಗ್ ಬೀಸುತ್ತಲ್ಲ ಒಂದು ಬ್ರೀಸ್, ಅದ್ರ ಚಳಿನಲ್ಲಿ ಆಚೆ ಈಗ ಬಂದ್ಬಿಟ್ಟೆ. ನೋಡು ಆಳಿ ವರ್ತಮಾನ ಹೋಂಡ ಹೌದು ಸಿಕ್ಕಿ ಹೋಂಡಾನೆ. ಹೋಂಡಾ ಬರೋವರೆಗೂ ನಾವಿಬ್ರು ಇಲ್ಲೇ ಚಿಕ್ಕಣಿ. ಮಟ್ಟಿಂಗ್ರು ಕಣ್ಣು ಹಿಡ್ಕೊಂಡ್ರು ಬೋಂಡದ ವಾಸನೆನ ಮಾಡೋದು. ವಾಸನೆ ಬಿಡೋ ಬೋಂಡ, ಹೌದು ಬೋಂಡ, ಬರೋ ಬೋಂಡ ಅಲ್ಲ, ಕಾಯ್ತಾ ಇರಿ. ನನಗೇನು ನಷ್ಟ ಇಲ್ಲ. ಕಾಡಿಗೆ ಹೋದ್ರು ಕಂಪನಿ ಇರ್ಬೇಕು. ರಾಮ ಲಕ್ಷ್ಮಣ ಸೆಟ್ಟು ರಾಮ ಸೀತಾ. ಆ ಕೇಸ್ನಲ್ಲಿ ಟೈಮ್ ಆಫ್ ಎವಿಡೆನ್ಸ್. ಹೌದು, ಆ ಜಮೀನ್ದಾರ್ ಕೇಸ್ ಏನಲ್ಲ ಏನದು ಪೊಲಿಟಿಕಲ್ ಸೀಕ್ರೆಟ್ ಬೇಕು. ನಮ್ ಕ್ಲೈಂಟ್ಸ್ ನಮ್ಗೆ ಹೇಳಿರೋ ಸೀಕ್ರೆಟ್ಸ್ ಎಲ್ಲ ಡಾಕ್ಟರ್ ಹತ್ರ ಪೇಷಂಟ್ ಸಿಂಪ್ಟಮ್ಸ್ ಆಗಿ ಸೀಕ್ರೆಟ್ ಪಬ್ಲಿಕ್ ಕೋರ್ಟ್. ಯಾರು ನೀವು? ನಾನು ಒಂದು ಕಕ್ಷಿಗಾರನು. ಇದು ಲಾಯರ್ ಬಿಡುತ್ತಾನೆ. ಓಹೋ, ಲಾಯರ್ ಮನೆ. ಏನ್ ಕೇಸು? ಹೌದು, ದೊಡ್ಡ ಕೇಸು. 900 ರೂಪಾಯಿ ಕೇಸು. 9,000 ರೂಪಾಯಿ ಕೇಸೆ ಅಲ್ಲ, 900 100ಕ್ಕೆ ಪಕ್ಕ
ಕಸ್ಕೊಂಬಿಡಿ. ಇದು ಮೂಕನಲ್ಲಿ ನಸದ ಬಾಕಿ ಅಲ್ಲ, ಇದು ನನ್ನ ಮೀಸೆ. ಮೀಸೇನು ನಮಸ್ಬೇಕು. ಅವ್ನ ಹೆಸರೇನು? ಪರಶುರಾಮನ್. ಹೆಸರು ತಕ್ಕ ಆಯುಧ ಪಾಣಿಯಾಗಿ ಬಂದಿದ್ರೆ ನನ್ನ ಕ್ಲೈಂಟ್ ಕೆಂಪೇಗೌಡ ಇದಾನಲ್ಲ, ಅವ್ರಿಗೆ ತುಂಬು ಕೊಡ್ಬೋದಾಯ್ತು. ಯಾವ ಊರು, ಯಾವ ಜಾತಿ? ಜಾತಿ ಏನೋ ಜನ್ಮಾರ ಇದೆ, ಕಾಣಿಸ್ತಾ ಇದೆ. ನಾನು ಅಯ್ಯರ ಜಾತೆ. ಇದ್ರಿ ಮತ್ತೆ ಮೀಸೆ ಆಗಿದ್ದು ನಿಮ್ಗೆ? ನಮ್ಮ ಜಾತಿಗೆ ಮೀಸೆ ಇಲ್ಲ. ಆದ್ರೆ ನಾನೇನ್ ಮಾಡ್ಬೋದು? ನಿಮ್ ದೇಶದಲ್ಲಿ ನಿಮಗ್ ಮೀಸೆ ಇದೆ, ನಮ್ ದೇಶದಲ್ಲಿ ನಮಗ್ ಮೀಸೆ ಇಲ್ಲ. ಇಂದ ಮೈಸೂರು ದೇಶದಲ್ಲಿ ಮೈಸೂರು ಕಳ್ಕ ಕೆಲಸ ಕೊಡ್ತಾರೆ, ಮದ್ರಾಸ್ ಕಳ್ಕೊ ಕೆಲಸ ಕೊಟ್ಟುಬಿಟ್ಟಿಲ್ಲ. ಏನಕ್ಕೋ? ನನಗೆ ಮೈಸೂರು ಭಾಷೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತು. ಮೀಸೆ ಮೆಚ್ಚಿಕೊಂಡ್ಬಿಟ್ರೆ ಮೈಸೂರು ಅಂತ ತಿಳ್ಕೊಂಡು ಎಲ್ಲಿ ಕೋಲಾಲಂ ಎಲ್ಲಿ ಹೋದ್ರು ಕೆಲಸ ಕೊಟ್ಬಿಡ್ತಾರೆ. ಹಾಗಾದ್ರೆ ನಿಮಗೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತು. ಮೈಸೂರಿನ ಕೆಲಸ ಕೊಡೋಕ್ ಮುಂಚೆ ನೀವೇ ಅವ್ರಿಗೆ ಕೆಲಸ ಕೊಡೋ ಹಾಗಿದೆ. ಏನ್ ಕಸಬು ನಿಮ್ದು? ಕಸಬು ಏನು? ಅಯ್ಯರಿ ಕಸಬ. ಹಿರಿ ಕಸಬು ಅಂದ್ರೆ ಎಷ್ಟೋ. ಈಗ ನಮ್ಮ ದೇಶದಲ್ಲಿ ಯಾವ್ಯಾವ ಇಲಾಖೆ ಹೋದ್ರು ಹಿರಿ ದರ್ಶನನೇ. ಸರ್ವತ್ರ ಪಿಸಿ ಹಾಕಿ ಬಿಟ್ಟಿದ್ದಾನೆ. ಪೊಲೀಸ್ ಕಾನ್ಸ್ಟೇಬಲ್ ಐರಿನೇ, ಪೊಲೀಸ್ ಕಮಿಷನರು ಐರಿನೇ, ಪಕ್ಕಾ ಚೋರು ಐರಿನೇ. ಈ ಸಹಸ್ರ ಪಿಸಿಗಳಲ್ಲಿ ಯಾವ ಪಿಸಿ? ಅಡಿಕೆ ಕೆಲಸ. ಅಡಿಕೆ ಅನ್ನ ರಸಂ ಹುಳಿ ಊಟ ತಯಾರು ಮಾಡೋದು. ಹೌದು, ನೀವು ಕಡಿಮೆ ಕೆಳಗಿನ ಕುಕ್ಕುಗಳು ನಮ್ ದೇಶಕ್ಕೆ ಬರೋದು. ಕನ್ನಡಿಗರಿಗೆ ಅಡಿಗೆ ಗೊತ್ತಿಲ್ಲ ಅಂತಲೇ. ಮೈಸೂರು ಕಳೆದು ಅಡಿಕೆ ಗೊತ್ತು, ಆದ್ರೆ ತಿಳಿಸಾರು ತಿಳಿರಸಂ ತಿಳಿಸಾರು ಗೊತ್ತಿಲ್ಲ ನಿಮಗೆ ಮಾಡುವುದು. ತಿಳಿ ಸಾರು ಮಾಡೋಕೆ ತಾವು ಬಂದಿರೋದು. ಯಾಕೆ ನಾವು ಮೈಸೂರುಗಳು ಮೀಸೆ ಇಟ್ಕೊಂಡಿರೋದು? ಗಟ್ಟಿ ಸಾರು ಮಾಡ್ಬಿಡ್ತೀವಿ, ಮೀಸೆ ಆಚೆಯಿಂದ ಹೊರಗಡೆ ಹಾಕೋತೀವಿ. ಮೀಸೆ ಒಂದು ಜೋಲ್ ಬಿಟ್ಟಿರ್ತಾರ, ಸಾರು ಹೊರಗಡೆ ಹೋಗಿರುತ್ತೆ, ಹೊರಗಡೆ ಕಟ್ಟೆ ಕಟ್ಕೊಂಡು ತಯಾರು ತೋಬೆ. ಬಂದಿದ್ದ ಫ್ಲೈಟು ಉಪ್ಪು ಅಂತ ನನ್ನ ಫ್ರೆಂಡ್ಸ್ಗೆ ಏನಾದ್ರು ಗೊತ್ತಾಯ್ತು ಕಮ್ಮಿ ಆಗುತ್ತೆ. As I told you, the Raja Saab, the Zamindar of ಹೇಳ್ಬಾರ್ದು. ಡಿಸ್ಪ್ಲೇಸ್ ನಲ್ಲಿ ಬಂದಿದ್ದಾರೆ. ಏರ್ಫುಲ್ ಆಗಿ ಸಿಚುವೇಶನ್ ನೆಗೋಸಿಯೇಟ್ ಮಾಡ್ಬಿಟ್ಟು ಅದೇ ಇದಾಗ್ಯೂ. ಹೌದು, ಏನ್ 90 ರೂಪಾಯಿ ಕೇಸು 9,000 ರೂಪಾಯಿ ಕೇಸು ಅಂದ್ರಲ್ಲ, ಅದು ತಪ್ಸಿದೇನು? ನೋಡಿ, ನಾನು ಒಂದು ದೊಡ್ಡ ಮನುಷ್ಯರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಡಿಕೆ ಕೆಲಸ. ತಿಂಗಳಿಗೆ 15 ರೂಪಾಯಿ ಬೇಯಿಸ್ಕೊಂಡಿದ್ದು ಸಂಬಳ. ಕೆಲಸ ಮಾಡ್ತಾ ಮಾಡ್ತಾ ಸಂಬಳ ಪರ್ವ ಮಾತು ಕೊಡುತ್ತೇನೆ ಇನ್ನು ಹೇಳಿಕೊಂಡು 6 ತಿಂಗಳ ಕೆಲಸ ಮಾಡ್ಕೊಂಡ್ಬಿಟ್ಟು ಕೆಲಸದಿಂದ ಕೆಲಸದಿಂದ ಒತ್ತರಿಸ್ಬಿಟ್ರೆ ಕಾರಣ? ಅಮ್ಮವರು ನೀನು ಬಂದಾಗಿನಿಂದ ಮನೇಲಿ ಅರಸಿ ಹೊರಸು ನೈಯಿ ಪಾಲು ಎಲ್ಲ ಲೆಕ್ಕ ಟಪ್ಪಲ್ ಹಾಕ್ಬಿಟ್ಟು ಹೊರಟೋಗ್ಬಿಟ್ರು. ಅಮ್ಮ ಹೇಳಿದ್ರೇನು? ನಿಮ್ ಯಜಮಾನ್ರು ಅವ್ರು ಕೇಳಿದ್ರ? ಹೌದು, ಕೇಳ್ದೆ. ಅದಕ್ಕೆ ಅವರು, ಅಪ್ಪ ನಾನೇನ್ ಮಾಡ್ಲಿ, ನಿನಗೂ ಯಜಮಾನಿ ಅಮ್ಮವರು, ನನಗೂ ಯಜಮಾನಿ ಗಲಾಟೆ ಮಾಡಿದೆ. ಅಮ್ಮ ಅವ್ರ ಮಾತು ನಾನು ಕೇಳುವ ಹಾಗೆ ನೀನು ಕೇಳ್ಕೊಂಡು ಹೊರಟೋಗಂತ. ನಮ್ಮ ಯಜಮಾನ್ರು ಹೇಳ್ತೀನಿ, ಮನೇಲಿ ಹೋಮ್ ರೂಲ್ ಇಲ್ಲದ್ರುವೆ ಆಜ್ಞೆ ಮೇಲೆ ದುಡಿಯೋದು. ಸಂಬಳ ಬಾಕ್ತು 90 ರೂಪಾಯಿ, ಅದನ್ನಾದ್ರೂ ಕೇಳಿದ್ರ? ಹೌದು, ಕೇಳ್ದೆ. ಅದಕ್ಕೆ ಅವರು, ಅಪ್ಪ ನಿನ್ನ ನೋಟಿದ್ರೆ ನನ್ನ ವಯಸ್ಸು ಎರೀತೆ. ಆದ್ರೆ ಅಮ್ಮ ಅವರು ಯಜಮಾನಿ. ಅಮ್ಮ ಅವರು ನನ್ನ ಸಂಬಳದಲ್ಲಿ ಒಂದು ತಮ್ಮಡಿ ಕಾಸಿ ಕೂಡ ನನಗೆ ಕೊಡುವುದಿಲ್ಲ. ನಿನ್ನ ಸಂಬಳ ಹೇಳಿಕೊಂಡು, ಅಪ್ಪ ನಿನ್ನ ಹತ್ರ ಕೊಂಚ ಪುಡಿ ಇದ್ರೆ ಕೊಟ್ಬಿಟ್ಟು
ಒಟ್ಟೋಗಂತ ಕಟ್ಟಿಕೊಂಡು ಗಂಟಲ ಬಿಡುತ್ತಾ ಕಳ್ಸ್ಬಿಟ್ರು. ಎಲ್ಲ ದನದ ಹಾಕಿ ದುಡ್ದು ಸಂಪಾದಿಸಿದ ದುಡ್ಡನ್ನ ಧರ್ಮಪತ್ನಿ ದರೋಡೆಗೆ ದಾನ ಇಟ್ಟು ವರ್ಷಕ್ಕೆ ದಮ್ಮಿ ಕೂಡ ಇಲ್ಲ ಹೊಟ್ಟೆ ಯಜಮಾನಿಗೆ. ಹೌದು, ನನ್ನ ನೋಡಿ ಅವ್ರ ವಯರು ಗಂಟಿಯಾಗಿ ಅವತ್ತೆ ನೋಡಿ ನನ್ನ ಹೊಟ್ಟೆಯ ಬೆಂಕಿ ಬೆಂಕಿ ಆಗಿ ಹೋದ್ರೆ ಹೋಗ್ಲಿ ನನ್ನ ಮಧುರಾಂತಿ ಮಟ್ಟೆ ಅವ್ರು ಕೊಟ್ಟೆ. ಸತ್ಯ, ಅದಾದ್ರೂ ಮಾಡಲ್ಲ ಉಪಕಾರ. ಅಂದ ಉಪಕಾರದಲ್ಲಿ ಅಪಕಾರ ಆಗಿ ಹೋಯ್ತು. 8 ದಿವಸಕ್ಕನ್ನು ಹಚ್ಚಿಕೊಂಡಿದ್ದ ಒಂದು ಮೊಟ್ಟೆ ನಚ್ಚಿದ ಪುಡಿ ಒಂದೇ ಉರಂಚಿ ಖಾಲಿ ಮೊಟ್ಟೆ ನನ್ನ ಬಂದ್ಬಿಟ್ಟು ಹೊರಟೋಗಲ್ಲ. 8 ದಿವಸದ ಬಟ್ಟೆನ ಒಂದೇ ಹಿಂದೆ ಹಿಡ್ಕೊಂಡ್ಬಿಟ್ಟೆ. ಹೌದು, ರಾಯಕು ಬೇಡಿ, ಕೇಸ್ನ ನಾನು ತಗೊಂಡು ನಿಮ್ಮ ಯಜಮಾನನ್ನ ಕೋರ್ಟಿಗೆ ಎಳೆದು ಸಹಧರ್ಮಿಣಿ ಸಮೇತ ಆಕೆ ಬಾಯಿಂದ ನಿಮ್ 90 ರೂಪಾಯಿ ಕೆಂಪಿಸೋದು ಅಲ್ಲದೆ ಅವ್ನ ಮೂಗಿಂದ ನೆಶನೆಲ್ಲ ಸಿರಿಸ್ಬಿಟ್ಟಿದೆ. ಸದ್ಯಕ್ಕೆ ಒಂದು 15 ರೂಪಾಯಿ ಇಟ್ಟು ಹೋದ್ರೆ 15 ರೂಪಾಯಿ ಹೆಂಗಿರಂತ ತರುವುದು ಸ್ವಾಮಿ? ಕೈಯಲ್ಲಿ ಒಂದು ಕಾಸಿ ಕೂಡ ಇಲ್ಲ. ಮತ್ತೇನು ಬಿಟ್ಟಿ ಕೇಸ್ ತಗೋತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನಿ ಅನ್ಕೊಂಡಿದ್ದೀರೇನೋ? ಇಲ್ಲ, ಈ ಕೇಸು ಚಯಮಾಗ ಬಂದ ರೂಪಾಯಿ 20 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದು ಏನಕ್ಕೆ ಕೊಟ್ರೆ ಫೋರಂ ನನಗೆ ಬರೋ ಕೇಸ್ ಗೀಸೆಲ್ಲ ಕಂಡೀಷನಲ್ ಅಪಾನ್ ಮೈ ಸಕ್ಸಸ್. ಇಟ್ ಈಸ್ ಅಗೇನ್ ಪ್ರಾಬ್ಲಮ್ಯಾಟಿಕ್. ಪ್ರೆಸಿಡೆಂಟ್ ಬೈ ಸೌದೆ ಹೊಡಿತಿರೋ ಕೆಂಪೇಗೌಡ ಗೀತ್ನಿಂದ ಇನ್ ಟರ್ಮ್ಸ್ ಆಫ್ ಕಾಯಿನ್ ಇಲ್ಲದ್ರೂ ಕೆಲಸದಲ್ಲಾದ್ರೂ ಕೀಳೋದು ಡಿಪ್ಲೊಮೆಸಿ. ನೋಡಿ, ಹೇಳೋದೆಲ್ಲ ಅರ್ಥ ಆಯ್ತು. ಆದ್ರೆ ನೋಡಿ, ಸರ್ಕಾರ ಒಂದು ಹೊಸ ಕಾನೂನು ಮಾಡಿದೆ. ಸುಳ್ಳು ಕೇಸ್ನ ಯಾರು ಲಾಯರ್ ಹತ್ರ ತಂದ್ರೆ ತಕ್ಷಣ ಪೊಲೀಸರು ಹೇಳ್ಕಳಿಸ್ಬೇಕು ಅಂತ ಹೇಳಿದೆ. ಸುಳ್ಳು ಕೇಸು? ನಾನು ಬ್ರಾಹ್ಮಣ ಸ್ವಾಮಿ, ಕೊಯ್ಯಿ ಬೇಸುವುದಿಲ್ಲ. ವಿಷ ಕೇಸಿಗೋ ಏ, ಬ್ರಾಹ್ಮಣರ ಮೇಲೆ ಪೊಲೀಸರನ್ನ ಚೂ ಬಿಡಬೇಕು ಅಂತ ನನಗೇನು ಆಸೆ ಇಲ್ಲ. ನೀವು ಪರಿಚಾರಕರು ಅಂತ ಎಷ್ಟು ಹೇಳಿದ್ವೆ ಬೆಳಗೋ ಲಕ್ಷ್ಮಿ ಕಡೆ ನೋಡಿದ್ರೆ ಯಾವುದೋ ಒಂದು ಪ್ರಭು ಹಾಕೊಂಡಿದ್ರೆ ನನ್ನ ಕಣ್ಣಿಗೆ ಮುಕ್ಕು ಅನ್ನೋದನ್ನ ಪ್ರೂವ್ ಮಾಡ್ಬಿಡಿ. ನಿಮ್ ಕೇಸ್ ತಗೊಂಡು ಮುಂದಿನ ಕಾರ್ಯ ಮಾಡ್ತೀನಿ. ಇಲ್ಲದೆ ಹೋದ್ರೆ ನೀವಾಯ್ತು ಪೊಲೀಸರಾಯ್ತು. ನಾನು ಮುಕ್ಕು ಅಂತ ಇಲ್ಲಿ ಶುರು ಮಾಡಿರೋದು ಸ್ವಾಮಿ. ಈ ಚೇಂಬರ್ಸ್ ಅಲ್ಲಿ ಆಗೋ ಕೆಲಸ ಅಲ್ಲ ಇದು. ನೋಡಿ, ಮನೆಯಲ್ಲಿ ಅಡಿಗೆ ಸಾಮಾನು ಎಲ್ಲ ಇದೆ, ಇದೆ. ನನಗೆ ಹುಳಿಗೆ ಒಂದಿಷ್ಟು ಉಪ್ಪು ಹಿಂದಕ್ಕೋ ಮುಂದಕ್ಕೋ ಹೇಳಬಲ್ಲೆ ಅಷ್ಟೇ ಹೊರತು ಅಡಿಗೆ ಮಾಡಕ್ ಬರಲ್ಲ. ಇನ್ನು ಮನೇಲಿರೋದು ನಾನು, ನನ್ನ ಹೆಂಡತಿ ಮತ್ತು ನನ್ನ ಸುಪುತ್ರ. ನೀವು 3 ಜನಕ್ಕೆ ಅಡಿಗೆ ಮಾಡಿ ಅಷ್ಟಲ್ಲೇ ತಿಳ್ಕೊತೀನಿ. ನೀವು ನಿಜವಾದ ಪರಿಚಾರಕರು ಇಲ್ಲ ಸುಳ್ಳು ಕೇಸ್ ಪ್ರಭುಗಳು ಅಂಬೋದ್. ಸರಿ ಹೋಯ್ತು. ಈ ವಕೀಲ್ ಮನೆಗೆ ಬಂದ್ರು ಈ ಸಾಮೇಲ್ ಮಾಡೋ ಶನಿ ನಾನು ಬಿಟ್ಟೋದಿಲ್ಲ. 6 ತಿಂಗಳ ತನಕ ಸಂಬಳವಿಲ್ಲದೆ ಕೆಲಸ ಮಾಡಿದ್ರು. ಇನ್ನು ಒಂದು ದಿನ ಪಿಟ್ಟಿ ಪರಿಚಾರಕದಲ್ಲಿ ನಷ್ಟಮೇನಿಲ್ಲ. ನೀರ್ ಮನೆ ತೋರಿಸಿ ಈಗ ಬಾ. ಸರಿ, ಜಾನ್ವಿ ನೆನಪಿನಿ. ಬಿಟ್ಟು ನಾನು ಘಾಟಿ, ನೀವು ಘಾಟಿಯರು. ಈ ಅಮ್ಮೊಬ್ಬರು ಘಾಟಿಯಷ್ಟು ಕೋಟಿ ಕೋಟಿಯಲ್ಲಿ ನಮ್ಮ ಕ್ಲೆವರ್ನೆಸ್ಸಲ್ಲಿ ನಮಗೇನೋ ಒಳ್ಳೆ
ಅಂತ ಕಾಣುತ್ತೆ. ಯಾವ್ದಲ್ಲೂ ಹೋಟ್ಲೆ ಎಲ್ಲಾ ಹೋಟೆಲ್ ಇದ್ರೆ ನಮ್ಮಿಬ್ಬರು ಅಕೌಂಟ್ಗಳು. ಟೆನ್ನಿಸ್ ಶೂಸ್ ಇರೋದು ನ್ಯೂ ಹೋಟೆಲ್ ಅಕೌಂಟ್ ಓಪನ್ ಮಾಡೋದು. ಹಲೋ ಬಾಯ್ಸ್, ಕಂಗ್ರಾಚುಲೇಟ್ ಮಾಡಿ ನನ್ನ. ಬಿಡಿ दादा साहब is having बातु कन्नड़ बातु इंग्लिश बातु. Later on, from my humble hospitality, he is going to have some paratha बातु plus some saru and majjige. ಈ ಹೋಮ್ಲಿ ಫೇರ್ ಅಲ್ಲಿ ಆತನ ಫೆಸ್ಟಿವ್ ಬೋರ್ಡ್ ಅಲ್ಲಿ ಈಗಿನ ಕಾಲದಲ್ಲಿ ಪ್ರಿನ್ಸಿಪಲ್ ಕೂಡ ತಲೆ ಬಾಗಬೇಕು ಲಾಯರ್ ಅಂಡರ್ ಸರ್ಕಮ್ಸ್ಟೆನ್ಸಸ್. ಇಲ್ಲಿ ಅವನು ಲಾನ್ ಅಲ್ಲಿ ಎಷ್ಟು ಗಟ್ಟಿಲ್ಲ ಪ್ರಿನ್ಸಿಪಲ್ ಕ್ಲೈಂಟ್ ಆದ್ರೂ ಈ ಮರ್ಕುಲ್ ಕೋಟ್ ಮಾಸಿ ರುಮಾಲು is the secret of my trade. I say in a nutshell, coconut shell. Let me explain to you. ಹರ್ಕುಲ್ ಕೋಟು ಹರ್ಕುಲ್ ರುಮಾಲು ಹಾಕೊಂಡಿದ್ರೆ ಅಂತ ಲಾಯರ್ ಇಟ್ರೆ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಅಂತ ಬರುತ್ತೆ ಕಕ್ಷಿಗಾದ್ರು. ಈಗಿನ ಕಾಲದಲ್ಲಿ ಬಂಡವಾಳ ಇಲ್ಲದ ಬಡಾಯಿಗೂ ಬಡಾಯಿ ಇಲ್ಲದ ಬಂಡವಾಳಕ್ಕೂ ವಿಂಗಡಿಸಿ ಅರ್ಥ ಮಾಡ್ಕೊಳಕ್ ಇರೋ ಬ್ರೈನ್ಸು ಇಲ್ಲ. ಇದೇನ್ ಮಾಡು ಸರ್, ಚಿಕ್ಕರಾಯನ್ನ ಸ್ಕೂಲ್ ಕರ್ಕೊಂಡು ಹೋದೆ. ಹೋಗಿ 5 ನಿಮಿಷದಲ್ಲೇ ಹೊರಗೆ ಬಂದ್ರು. ಹೆಡ್ ಮಾಸ್ಟರ್ ಕೊಟ್ಟರು ಕಾಗದ ಸಮೇತ. ಹೆಡ್ ಮಾಸ್ಟರ್ ಕೇಳಿದ್ರೆ ಕಾಗದ ಎಲ್ಲ ಬರ್ತಿದ್ದೀನಿ, ಒಂದಟ್ಟಾಗುತ್ತೆ, ಮನೆ ಕರ್ಕೊಂಡು ಹೋಗು ಅಂತಂದ್ರು ಸರ್. ಇವತ್ತಿನ ಸ್ಕೂಲಲ್ಲಿ ಏನೋ ವಿಶೇಷ. ಮೈ ಸನ್ ಯು ನೋ, ಮೈ ಸನ್ ಯು ಡೋಂಟ್ ನೋ. ಬೆಳಗ್ಗೆ 2 ವರ್ಷದಿಂದ ರೆಸಿಟೇಷನ್ ಕಾಂಪಿಟೇಷನ್ ಅಲ್ಲಿ ಈಸ್ ನಾಟಿಂಗ್ ಆಫ್ ಜಸ್ಟ್ ಲೈಕ್ ಹಿಸ್ ಫಾದರ್. ಇವ್ನು ಯಂಗ್ ವಯಸ್ಸಿನಲ್ಲಿ ಒಂದೇ ವರ್ಷ 3 ಪ್ರೈಸ್ ತಗೊಂಡೆ. ಜ್ಞಾಪಕ ಬರ್ತಾ ಇಲ್ಲ, ಬಟ್ ಎಲ್ಲ ಫಸ್ಟ್ ಪ್ರೈಸ್ಗಳು. ಒಂದು ವಾಸ್ ಫಾರ್ ಮೆಮೊರಿ. ಆದ್ರೆ ಇಲ್ಲಿ ನನ್ನ ಮಗ ಇದಾನಲ್ಲ, ರೆಸಿಟೇಷನ್ ಬಾಬತ್ನಲ್ಲಿ ಟೆರಿಬಲ್ಲು. ಕಾಂಪಿಟೇಷನ್ ಅಲ್ಲಿ ಏನ್ ಹೇಳಿದ್ರು, ಯು ಸ್ಟಾಪ್. 3 ವರ್ಷ ಫಸ್ಟ್ ಪ್ರೈಸ್ ನ ಇವನು ರೆಸಿಟೇಷನ್ ನಾಕ್ ಆಫ್ ಮಾಡ್ತಾ ಬಂದ್ರೆ ಮಿಸ್ ಹುಡುಗರ ಉಚ್ಚಾರಣೆ ಮಸ್ಟ್ ಬಿ ಹೋಪ್ಲೆಸ್ ಅಂತ್ಯಾ. ವರ್ಸ್ ದನ್ ದಟ್. ಬಿಕಾಸ್ ನಾನು ಇವ್ನು ಕಳಿಸ್ತಾ ಇರೋದು ಡೆಫ್ ಅಂಡ್ ಡೌನ್ ಸ್ಕೂಲ್ಗೆ. ಸ್ಪೀಚ್ ನಲ್ಲಿ ಇಂಪ್ಲಿಮೆಂಟ್ಸ್ ನ ಡೆಫ್ ಅಂಡ್ ಸೈನ್ಸ್ ನಲ್ಲಿ ಓವರ್ಕಮ್ ಮಾಡಬೇಕು ಅಂತ. ಕೋರ್ಸ್ ಫ್ಯಾಮಿಲಿಗೆ ನಮ್ಮ ಅಮ್ಮಂಗೆ ಟೆರಿಬಲ್ ಡಿಸಪಾಯಿಂಟ್ಮೆಂಟ್. ಏನ್ ಮಾಡೋದ ಗೊತ್ತಾಗ್ತದೆ. ಏನು ಡಿಸಪಾಯಿಂಟ್ಮೆಂಟ್ ಹೋಗ್ಲು ಸಿ ಹುಟ್ಟಿದ್ದು ಸರಸ್ವತಿ ಪೂಜೆ ದಿನ. ಮೊಮ್ಮಗ ಮುಂದಕ್ಕೆ ಯಶಸ್ಸು ಸಂಪತ್ತು ಸಂಪಾದಿಸೋದಲ್ಲಿ ಸಂಶಯ ಏನೂ ಇಲ್ಲ ಅಂತ ನಮ್ಮಮ್ಮ ಇವನಿಗೆ ಶಾರದಾ ಪ್ರಸಾದ್ ಅಪ್ಪು ಹೆಸರಿಟ್ಟು. ಸರಸ್ವತಿ ದೇವಿ ನಾಲ್ಗೆನಲ್ಲಿ ಪಾತಿ ಮಾಡಿ ಗೊಬ್ಬರ ಹಾಕಿ ಬೀಜಾಕ್ಷರ ಮಾತ್ರ ಬಿತ್ತೋದು ಒಟ್ಟು ಬಾಯಿನಲ್ಲಿ ಸ್ವಲ್ಪ ಹಿಂದೂ ಮುಂದಾದ್ರೂ ಬ್ರೈನ್ಸ್ ಅಂಡ್ ಬಾಡಿ ಲುಕ್ಸ್ ಅಂಡ್ ಲಿಪ್ಸ್ ಬಲು ಚುರುಕು. ಇವನು ಸ್ಕೂಲ್ ಹಾಕಿ ಟೀಮ್ಗೆ ಸೆಂಟ್ರ್ ಫಾರ್ವರ್ಡ್. ಫಸ್ಟ್ ಹಾಫ್ ನಲ್ಲಿ 20 ಗೋಲ್ಸ್ ಮಾಡಿದ್ದಾನೆ. ಯಾನ್ ಚಂದ್ ಯಾವ ಮೂಲೆ 20 ಗೋಲ್ಸ್ ಇನ್ ದ ಫಸ್ಟ್ ಹಾಫ್. ಯಾವ ಟೀಮ್ ಮೇಲೆ ಎಗನೆಸ್ ಬುಲಾನಾಸ್ ಬ್ಲೈಂಡ್ ಸ್ಕೂಲ್. ಸ್ಕೂಲ್ ಯಾವ್ದಾದ್ರೇನು ಹುಡುಗ ಟೆರಿಬಲ್. ಕಾನ್ವೊಕೇಶನ್ ಅಟೆಂಡ್ ಮಾಡಿದೆ.
ಬಾಯ್ಸ್ ಇವ್ರ ಕ್ವಶನ್ ಸಾಕು ಕೂತ್ಕೊಳ್ಳಿ. ಬಾಳು ಸ್ಟೀಲ್ ಪೆನ್ನು ಪೇಪರ್ನ ತಗೊಂಡು ಬರೀ. ನನಗೆ ತಿಳಿದ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಸದರಿ ಮಕ್ಕಳ ಮೆದುಳಿಗೆ ಸೋಪಿಸುವ ನೆಪದಿಂದ ಸದರಿ ತಂದೆ ತಾಯಿಗಳಿಂದ ಸ್ಕೂಲ್ ಫೀಸ್ ಮುಖಾಂತರವಾಗಿ ಹಣವನ್ನು ಸುಳಿದುಕೊಂಡು ಹೊಟ್ಟೆಯನ್ನು ಬೆಳೆಸುವ SP ರಾವ್ ಶಿಶುಪಾತ ರಾಯನಿಗೆ ಹುಲಿಯೂರ ಅಹೋಬಲ್ ರಾಯರು ಹೇಳುವುದೇನೆಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪಾಠಶಾಲೆಗೆ ಕಳುಹಿಸುವ ನಿಮಿತ್ತವೂ ಉಪಾಧ್ಯಾಯರುಗಳು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದಕ್ಕಲ್ಲದೆ ಮೇಲ್ ಕೇಳಿದ ಮಕ್ಕಳ ಮೈಯಿ ಬಟ್ಟೆಗಳನ್ನು ಮೂಸಿ ನೋಡುವುದಕ್ಕಲ್ಲ. ತಗೊಂಬಾಯಿಲಿ ಐಶಲ್ ಸೈನಿ. ಈ ಕಾಗದನ ಉದ್ಮಣಿ ಸಮೇತ ಆ ಹೆಡ್ ಮಾಸ್ಟರ್ ತಲುಪಿಸು. ಹೆಚ್ಚು ಮಾತಾಡ್ದಂದ್ರೆ ಲಾಯರ್ ನಾನು ಲೈವಲ್ ಕೇಸ್ ಹಾಕ್ಬಿಡ್ತೀನಿ. ಹೀಗೆ ಕುಲ ಗೋತ್ರ ಇಲ್ಲಿರೋ ಮೇಷ್ಟ್ರುಗಳು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಮಕ್ಕಳು ಹೀಗೆ ಮನೆಯಿಂದ ಸ್ಕೂಲಿಂದ ಮನೆಗೆ ಓಡಾಡ್ಸೋದು. ಏನ್ ಮಾಡೋದ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಮೇಷ್ಟ್ರುಗಳು ಹೀಗೆಲ್ಲ ಆಗ್ಬಿಟ್ರೆ ನಮ್ ಗತಿ ಹೇಳೋನು ಕೀಳುತ್ತಿದ್ರೆ ಕಿವಿಗೆ ಹಾಕೊಳ್ಳೋನು ಒಬ್ಬನಾದ್ರು ಬೇಡ್ರೆ ಈ ನಮ್ಮ ಸೊಸೈಟಿನಲ್ಲಿ ಬೇಕೇ ಬೇಕು. ಆದ್ರೆ ಕೋಪಿಸ್ಕೋಬೇಡ. ಈ ಸ್ಕೂಲಿಗೆ ಬರೋ ಹುಡುಗರು ವಾಸನೆಗೇನು ಇದ್ದೇ ಇರುತ್ತೆ. ವೇರಿಯಸ್ ಬಾಯ್ಸ್ ವೇರಿಯಸ್ ವಾಸನೆ. ಬೆಳ್ಳುಳ್ಳಿ ಬೈಟಿಂಗ್ ಬಾಯ್ಸ್ ಬೆಳ್ಳುಳ್ಳಿ ವಾಸನೆ. ಈರುಳ್ಳಿ ಈಟಿಂಗ್ ಬಾಯ್ಸ್ ಈರುಳ್ಳಿ ವಾಸನೆ. ಇನ್ನು ಕಳ್ಳೆಕಾಯಿ ಈಟಿಂಗ್ ಬಾಯ್ಸ್ ಒಟ್ಟಿನಲ್ಲಿ all sorts of eating boys will now and then explore and even explore all sorts of aspects. ಒಬ್ಬನ ಪರ್ಸನಲ್ ಈಕ್ವೇಶನ್ ಇದನ್ನೆಲ್ಲ ಗಮನಿಸ್ತಾ ಬಂದ್ರೆ ಮೇಷ್ಟ್ರುಗಳು ಏನೇನೋ ಮೇಷ್ಟ್ರು ಅವನಿಗೆ ಬೇಕಾಗಿರೋ ಹತ್ತರ ಬಹಾರೋ ಇಲ್ಲ ಸೆಟ್ ಹಾಕೊಂಡು ಪಾಠ ಮಾಡೋದು. ಇಲ್ಲ ಮಕ್ಕಳು
ಡೊಮೆಸ್ಟಿಕ್ ಕಾಲ್ ಫ್ರಮ್ ಮೈ ಬೆಟರ್ ಹಾಫ್. ಇದೇನ್ ಹುಡುಕಾಟ ಅಂದ್ರೆ ನಿಮ್ದು? ನಿಮ್ ಮೀನು ಮೊಸಳೆ ಬಾಕ್ತೆಲ್ಲ ಕಟ್ಟಿಟ್ಬಿಟ್ಟು ನಾನ್ ನೀರ್ ಮನೆಯಲ್ಲಿ ಸ್ನಾನ ಮಾಡ್ತಿದ್ದಾಗ ಮಡ್ಸಿ ಬಾಗಿಲ್ ಮೇಲೆ ಹಾಕಿದ್ ಸೀರೆನಾ ಎಲ್ ಬಚ್ಚಿಟ್ಟಿದ್ದೀರಾ ನೀವು? ಅಡ್ಗೆ ಮಾಡ್ತಾ ಇದ್ದಾನೆ. ಅಯ್ಯೋ, ಆ ಮಡಿಕೊಂಡ್ ಮೇಲೆ ಹಾಕಿದ್ ಸೀರೆ ಎಲ್ ಹೋಯ್ತ್ರಿ? ನನ್ನ ಆನಂದ ಅಂಜೂರ ಇಟ್ಟಿದ್ದು ಜರ್ತಾರಿ ಸೀರೆ. ಅಯ್ಯೋ, ಈ ಗಲಾಟೆನಲ್ಲಿ ಯಾವನೋ ಕಳ್ಳ ಎಲ್ಲ ಕದ್ಕೊಂಡೋಗಿದೆ ನನ್ ಸೀರೆನಾ. ಸೀರೆ ಹಾಳಾಗೋಗ್ಲಿ. ಸಾರಿ ಬಾಯ್ಸ್, ಟೆರಿಬಲ್ ರಾಬರಿ. ಯಾರೋ ಕಳ್ಳ ನನ್ನ ಸ್ವತ್ತೆಲ್ಲ ಕದ್ಕೊಂಡೋಗಿದ್ದಾನೆ. ಅದರಲ್ಲಿ ನನ್ ಕ್ಯಾಶ್ ಇತ್ತು. ಹೋಯ್ತು ಕಣೋ, ನಿಂದ 1272 ರೂಪಾಯಿ ಹೋಯ್ತು. ಪರ್ಹಾಪ್ಸ್ ಮುಂಡ ಅವತ್ತು ನಿನ್ನ ಐಮೆಗೆ ಬೆಂಕಿ ಹಿಡಿತು. ನನಗೆ ಕ್ಯಾಶ್ ಬಾಕ್ಸ್ ಹೋಗಿರೋ ಸುದ್ದಿನಲ್ಲಿ ಅಳೋ ಹೋಯ್ತು ಕಣೋ. ನೀನ್ 300 ರೂಪಾಯಿ ಇಟ್ಟಿದ್ದ ಕ್ಯಾಶ್ ಬಾಕ್ಸ್ ನ ಯಾರೋ ಕಳ್ಳ ಕರ್ಕೊಂಡು ಹೋಗಿದ್ದಾನೋ. ಯಾರಿರ್ಬೋದು? ನಾನಲ್ಲ, ನಂದು ಕ್ಯಾಶ್ ಬಾಕ್ಸ್. ನೀವು ಅಲ್ಲ, ಸೀರೆ ಅವಳದು. ಆಲ್ಸೋ ವಿಕ್ಟಿಮ್. ಓರಾ ಅಂಡ್ ಬಾಲು. ಆಲ್ಸೋ ಇನ್ ದ ಲಾಸು. ಇವರಿಬ್ರು ನನ್ನ ಎದುರುಗಡೆನೆ ಇದ್ರು. ಬೈ ಎಲಿಮಿನೇಷನ್ ಇಟ್ ಮಸ್ಟ್ ಬಿ ಕುಕ್ಕು, ಜಮೀನ್ದಾರ್ ಆಫ್ ಕುಕ್ಕು. ಅಯ್ಯನ್ ಹೇಳ್ತಾನೆ ನೀವು ಮೈಸೂರುಗಳು. ನಾನು ಕಷ್ಟಪಟ್ಟು ಅಡಿಕೆ ಮಾಡ್ತಿರುವಾಗ ಮದುವೆಯಾಗಿ ಒಕ್ಕನ್ನೆ ಹಾಕುವ ಸಮಯಕ್ಕೆ ಹೀಗೆ ಹೋಗಿದ್ರೆ ಆಮೇಲೆ ಅಡಿಕೆ ಕೆಟ್ಟು ಹೋಗಿ ನಾನು ಅಡಿಕೆವನ್ನ ಅಲ್ಲ ಅಂತ ನೀವು ನೆನ್ಸ್ಕೊಂಡು ಪೊಲೀಸ್ ಕೆಲಸ ಕಳಿಸಿದ್ರೆ ನನ್ನ ಕಥೆ ಏನು? ಅಡಿಕೆ ನೋ ಅಡಿಕೆ. ನೀವು ಒಳಗಡೆ ಹೋದ್ಮೇಲೆ ಕ್ಯಾಶ್ ಬಾಕ್ಸ್ ಅಲ್ಲದೆ ಅಮ್ಮಾರು ಐ ಮೀನ್ ನನ್ನ ಹೆಂಡತಿ ಸೀರೆಗಳು ಬಳವಾಗಿದೆ. ನಿಮ್ಮನ್ನ ಜಪ್ತಿ ಮಾಡಲೇಬೇಕು. ಶಪಥಿ ಅಂದ್ರೆ ನೀವು ಬರೋವಾಗ ಮಿಸ್ಟರ್ ಐಎಸ್ ಅಲ್ಲ ದಾದಾ ಸಾಹೇಬ್ ಮಿಸ್ಟರ್ ಜಾಗೇದಾರ್, ನನ್ಗೆಲ್ಲ ಗೊತ್ತು ಸರ್. ಅವ್ರು ನನ್ನ ಫ್ರೆಂಡ್. ಪೊಸಿಷನ್ ಡೆಲಿಕೇಟ್. ಎಲ್ಲರೂ ಸಿಚುಯೇಷನ್ಸ್ಗೆ ನೀವು ಬಂದಾಗ ನೀವು ತಂದ್ರಲ್ಲ, ನೀವು ತಂದು ಲಗೇಜ್ಗಳು ಇವುಗಳಲ್ಲಿ ನೀವು ಹೇಳುವಂತ ನನಗೆ ಅರ್ಥ ಮಾತಲಿಲ್ಲ. ಶಪಥಿ ಅಂದ್ರೆ ಏನು? ಬರುವಾದ ಸಾಮಾನುಗಳು ಅಂದರೆ ಸೀರೆ, ಪಟ್ಟಿಗೆ ಇತ್ಯಾದಿ. ನಾನು ಬಂದಾಗ ಒಂದು ಪಂಚೆ ಒಣಕತ್ತೆ ಇತ್ತು ಪೇಕಡೆಯಲ್ಲಿ. ಈಗ ಹುಟ್ಟುಕೊಂಡಿರೋದು ತೊರೆತ ಮುಂಟು. ಹುಟ್ಟಿಕೊಳ್ಳೆ ಏನು ಕೊಡವೆ ಎಂತವೆಲ್ಲ ಇವ್ರ ಮನೆ ಕೇಸ್ತಂದ್ರೆ ಹೌದು. ನನ್ಗೇನೋ ಹೇಳ್ತಾ ಗೌರವ ಈ ಬಾಗ್ಲಿ ಆ ಬಾಗ್ಲಿ ಬಟ್ಟು ಬೆನ್ ತೋರಿಸಿ ಹಿಂದಿಂದ ಹೆಗಡೆ ಆಗ್ತಾ ನಡೆದಿದ್ದು ಅಂದ್ರೆ ಒಂದು ಕಂಪ್ನಿಯಲ್ಲಿ ಒಂದು ದೊಡ್ಡ ಗಂಟಿಂದ ಕಂಡು ಬಂತು. ಒಂದು ಜರ್ತಾರಿ ಎಲ್ಲ ಹಸಿರು ಬಟ್ಟೆ ಜೋರಟ್ಟಿದ ಹಾಗೆ. ಅಯ್ಯೋ, ಅದೇ ನನ್ನ ಆನಂದ ಸೀರೆ. ಹಿಡ್ಕೊಂಡ್ರಿ ಅಂದ್ರೆ ಗೌಡನ ಅವ್ನು ಬಂದಾಗ ಒಂದು ಗಂಟೆ ಗಂಟು ಇಲ್ಲ, ಮಣ್ಣು ಇಲ್ಲ. ಅಫ್ಕೋರ್ಸ್ ಒಂದು ಕುಲ ಗೋತ್ರ ಎಲ್ಲ ಕಂಡು ಬರೋ ಈ ಕಟ್ನ ಇಲ್ಲಿ ಬಿಟ್ಬಿಟ್ಟು ಹೆಬ್ಬೆಟ್ಟು ಒತ್ತೆ ಹೆಬ್ಬೆಟ್ಟು ಹೊತ್ಕೊಳ್ಳೋದು ಇಲ್ಲಿ ಬಿಟ್ಬಿಟ್ಟು ಹೀಗೆ ಈ ಹಳ್ಳಿ ಕುಮಾರ ನನ್ನನ್ನ ಗುಮಾಯಿಸಿದ್ರು ಟ್ರೈ ಮಾಡ್ಯಾನೆ. ಒಂದು ಹಳ್ಳಿ ಕೊಂಪೆನ ಎಳೆದು ಕಟ್ಟಲ್ಲಿರೋದನ್ನೆಲ್ಲ ಓದಿ ಚೆನ್ನಾಗಿ ಲೆಕ್ಕಾಚಾರ ಹಾಕಿ ಅವನ್ನ ದೇವರೇ ಗತಿ ಹೋಗ್ಲ. ಈ ಕಟ್ಟೆಲ್ಲ ಬರೀ ಬ್ಲಾಂಕ್ ಪೇಪರ್. ಇನ್ ಹೇಗೆ ಹಿಡಿಯೋದವನ್ನ? ಈ ಪೇಪರ್ ಎಲ್ಲ ಬರೀ ಫೂಲ್ ಸ್ಕ್ಯಾಪ್. ಸುಮ್ಮನೆ ಸುದ್ದಿನಲ್ಲಿ ಫೂಲ್ ಸ್ಕ್ಯಾಪ್ ಅಂದ್ರೆ ಏನು ಕೇಳ್ತಾರೆ. ಫುಲ್ ಸ್ಕ್ಯಾಪ್ ಅಂದ್ರೆ ಹಾಕೋ ಟೋಪಿ. ಕಾಟನ ಸಕ್ಕರೆ ಪಟ್ಟದಾಗ ಮಚ್ಚಿ
ಸಾಕು. ಏನ್ ಸಾಕು ಸಾಕು, ನನ್ ತೀರ ಎಲ್ಲಿ ಹೋಯ್ತು ಈಗ? ಬಾ ಹುಡ್ಕಣ ಬಾ. ಏನ್ ಹುಡುಕ್ತೀರಾ ನೀವು? ಅವ್ರನ್ನೆಲ್ಲ ಕಳ್ಸಿ, ಆಮೇಲೆ ಹುಡುಕಿ. ಇರೋ ಕಕ್ಷಿಗಾರನ್ನ ಕಂಡ್ಕೊಂಡ್ರೆ ಹೀಗೇನೆ. ಅಯ್ಯೋ. ನಿಮ್ಗೆಲ್ಲ ಇಂಥ ಒಳ್ಳೆ ಚೆನ್ನಾಗಿ ನಟಿಸಿದ ಎಲ್ಲ ಪಾತ್ರವರ್ಗದ ಪರಿಚಯ ಬೇಕು ಅಂತ ಆಸೆ ಇರಬೇಕು. ಅಹೋಬಳರಾವು ಪಾತ್ರದಲ್ಲಿ ರಮೇಶ್ ವಿಜಯ್ ಅವರು, ಜೀವು ಪಾತ್ರದಲ್ಲಿ ಲಕ್ಷ್ಮೀಶ್ರೀ ಬಿಆರ್, ಬಾಳು ಪಾತ್ರದಲ್ಲಿ ಮಧುಕರ್ ಆರ್ಯೆ, ಗೌಡರ ಪಾತ್ರದಲ್ಲಿ ಚಂದ್ರಶೇಖರ್ ಬಿ ರಾಯರ್, ಅಯ್ಯರ್ ಪಾತ್ರದಲ್ಲಿ ವೆಂಕಟ್ ಆರ್ಯೆ, ಮುದ್ದುಮಣಿಯಾಗಿ ಮಾಸ್ಟರ್ ಅಲೋಕ್ ಗೋಖಲೆ, ರಂಗರಾವ್ ಪಾತ್ರದಲ್ಲಿ ಶೇಷಾದ್ರಿ ಗೋಖಲೆ, ಕೃಷ್ಣರಾವ್ ಪಾತ್ರದಲ್ಲಿ ಸದಾನಂದ್ ಬಿಕೆ. ನೃತ್ಯಾಲಯ ಆಸ್ಥೆಟಿಕ್ ಸೊಸೈಟಿಯ ಅಧ್ಯಕ್ಷರಾದಂತ ಭಾಸ್ಕರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿಂಗಪುರ್ ಕನ್ನಡದ ಸಂಘದ ಅಧ್ಯಕ್ಷರಾದ ಗುರುಪ್ರಕಾಶ್ ಅವರು ದಯವಿಟ್ಟು ಅವ್ರನ್ನ ವೇದಿಕೆ ಕರೆತರಬೇಕು ಅಂತ ವಿನಂತಿ. ಕ್ಷಮಿಸಬೇಕು, ಭಾಸ್ಕರ್ ಅವರು ಇವತ್ತು ಬಂದಿಲ್ಲ. ಆದ್ರಿಂದ ನಮ್ಮ ಬಹುಮಾನ ವಿತರಣೆಗೆ ಡಾಕ್ಟರ್ ಸಿ.ಕೆ. ಮೂರ್ತಿ ಅವ್ರನ್ನ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈಗ ನಾಟಕದಲ್ಲಿ ಭಾಗವಹಿಸಿದ ಪಾತ್ರವಹಿಸಿದಂತ ಎಲ್ಲರಿಗೂ ಮತ್ತು ನೃತ್ಯದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ಪ್ರಶಸ್ತಿ ಪತ್ರಗಳ ವಿತರಣೆ ಸಿ.ಕೆ. ಮೂರ್ತಿ ಅವರಿಂದ. ದಯವಿಟ್ಟು ನೃತ್ಯದಲ್ಲಿ ಪಾತ್ರವಹಿಸಿದ ಎಲ್ಲ ನೃತ್ಯಪಟುಗಳು ವೇದಿಕೆ ಹತ್ರ ಬರಬೇಕು ಅಂತ ಕೋರಿಕೆ. ಮೊದಲನೆಯದಾಗಿ ನಾಟಕದ ಪಾತ್ರವರ್ಗದವರಿಗೆ ಅಹೋಬಳರಾವು ಪಾತ್ರದಲ್ಲಿ ಮಾಡಿದ ರಮೇಶ್ ಜಿವಿಜಿ ಅವರು, ಜೀವು ಪಾತ್ರದಲ್ಲಿ ಲಕ್ಷ್ಮೀಶ್ರೀ ಬಿಆರ್. ನಿಮ್ಗೆಲ್ಲ ಇಷ್ಟೊಂದು ನೈಜ ಅಭಿನಯ ಇವರಿಬ್ಬರಲ್ಲಿ ಹೇಗ್ ಸಾಧ್ಯ ಆಯ್ತು ಅಂತ ಅನ್ಸ್ತಿರ್ಬೇಕಲ್ಲ. ನಿಜ ಜೀವನದಲ್ಲಿ ಕೂಡ ಇವರು ಪತಿ ಪತ್ನಿಯರು. ಜೀವು ಪಾತ್ರ ಮಾಡಿದಂತ ಲಕ್ಷ್ಮೀಶ್ರೀ ಬಿಆರ್ ಅವರು ಕಾವ್ಯ ಅನ್ನೋ ಹೆಸರಿನಿಂದ ಈಗಾಗಲೇ ಕನ್ನಡದ ಅನೇಕ ಚಲನಚಿತ್ರಗಳಲ್ಲಿ ಮತ್ತು ದೂರದರ್ಶನ ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ. ಬಾಳು ಪಾತ್ರದಲ್ಲಿ ಮಾಡಿದವರು ಮಧುಕರ್ ಆರ್ಯೆ. ಗೌಡರ ಪಾತ್ರವನ್ನು ವಹಿಸಿದವರು ಚಂದ್ರಶೇಖರ್ ಬಿ ರಾಯರ್. ಅಯ್ಯರ್ ಪಾತ್ರವನ್ನು ವಹಿಸಿದವರು ವೆಂಕಟ್ ಆರ್ಯೆ. ಇನ್ನು ಮುದ್ದುಮಣಿ ಮಾಸ್ಟರ್ ಅಲೋಕ್ ಗೋಖಲೆ. ರಂಗರಾವ್ ಪಾತ್ರದಲ್ಲಿ ಶಶಿಧರ್ ಗೋಖಲೆ. ಕೃಷ್ಣರಾವ್ ಪಾತ್ರದಲ್ಲಿ ಸದಾನಂದ್ ಬಿಕೆ. ಮುಖ್ಯವಾಗಿ ಇವರಿಗೆಲ್ಲ ನಾಟಕದ ನಿರ್ದೇಶನವನ್ನು ಮಾಡಿ ನಾಟಕದಲ್ಲೂ ಬೋರನ ಪಾತ್ರವನ್ನು ವಹಿಸಿದವರು ನಮ್ಮ ಸಂಘದವರಾದ ಶ್ರೀ ಶೇಷಾದ್ರಿ. ಈಗ ನೃತ್ಯದಲ್ಲಿ ಭಾಗವಹಿಸಿದಂತವರಿಗೆ ಪ್ರಶಸ್ತಿ ಪತ್ರಗಳ ವಿತರಣೆ. ಅಪರ್ಣಾ ವೈಸಿ,
ಅಕ್ಷತಾ ರಾಮಚಂದ್ರ, ದಿವ್ಯಾ, ಇದುವರೆಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಿದಂತಹ ಸಿ.ಕೆ. ಮೂರ್ತಿ ಅವರಿಗೆ ನಮ್ಮ ಸಂಘದಿಂದ ಒಂದು ಕಿರುಕಾಣಿಕೆ ಅಧ್ಯಕ್ಷರಾದಂತಹ ಗುರುಪ್ರಕಾಶ್ ಅವರು ಅರ್ಪಿಸ್ತಾರೆ. ಈಗ ಕನ್ನಡ ಸಂಘದ ಕಾರ್ಯದರ್ಶಿಯಾದ ಪ್ರಭುರಾಜ್ ರವರಿಂದ ವಂದನಾರ್ಪಣೆ. ಮೊದಲನೇದಾಗಿ ಅನೇಕ ವರ್ಷಗಳಿಂದ ನಾಟಕ ಮೇಳದಲ್ಲಿ ಕನ್ನಡ ನಾಟಕಗಳಿಗೆ ಅವಕಾಶ ಕೊಟ್ಟು ಈಗ ಅದು ವಾರ್ಷಿಕ ಕಾರ್ಯಕ್ರಮವಾಗುವುದಕ್ಕೆ ಸಹಾಯ ಮಾಡಿದ ಶ್ರೀ ಭಾಸ್ಕರ್ ಅವರಿಗೆ ಕನ್ನಡ ಸಂಘದ ವಂದನೆಗಳು. ಬಹುಮಾನ ವಿತರಣೆಗೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ನಡೆಸಿಕೊಟ್ಟ ಡಾಕ್ಟರ್ ಅಶೋಕ್ ಭಟ್ ಅವರಿಗೆ ನಮ್ಮ ವಂದನೆಗಳು. ಅನೇಕ ವಾರಗಳಿಂದ ತಮ್ಮ ಬಿಡುವಿನ ಸಮಯವನ್ನು ನಾಟಕದ ಅಭ್ಯಾಸಕ್ಕೆ ಮೀಸಲಾಗಿಟ್ಟಿದ್ದ ಕಲಾವಿದರಿಗೆ ಹಾಗೂ ರಂಗದ ಇತರ ಸಿದ್ಧತೆಗಳಾದ ಬಣ್ಣ, ಧ್ವನಿ ಮತ್ತು ಬೆಳಕಿನ ಏರ್ಪಾಡಿಗೆ ಸಹಾಯ ಮಾಡಿದ ಸ್ವಯಂ ಸೇವಕರಿಗೆ ಕನ್ನಡ ಸಂಘದ ವಂದನೆಗಳು. ಇಂದು ನೃತ್ಯ ರೂಪಕರಿಂದ ಮನರಂಜಿಸಿದ ಕನ್ನಡದ ಕುವರಿಯರಿಗೆ ನಮ್ಮ ವಂದನೆಗಳು. ಈ ಕಾರ್ಯಕ್ರಮದ ನಂತರ ಏರ್ಪಡಿಸಿರುವ ಭೋಜನ ವ್ಯವಸ್ಥೆಗೆ ಕೆಲಸ ಮಾಡಿರುವ ಎಲ್ಲ ಸ್ವಯಂ ಸೇವಕರಿಗೆ ಕನ್ನಡ ಸಂಘದ ವಂದನೆಗಳು. ಇಂದು ಅಧಿಕ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ನಿಮ್ಮೆಲ್ಲರಿಗೂ ಕನ್ನಡ ಸಂಘದ ಅನಂತ ವಂದನೆಗಳು.